ಗೈಸ್, ಹೇಗಿದ್ದೀರಾ ಎಲ್ಲ? ನನಗೆ ಗೊತ್ತು ನನ್ನ ವ್ಯೂವರ್ಸ್ ಯಾವಾಗಲೂ ಖುಷಿಯಾಗಿ ಇರ್ತೀರಾ ಅಂತ. ಖುಷಿಯಾಗೇ ಇರಬೇಕು, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈಕ್ಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ನೀವು ಒಂದು ಸಬ್ಸ್ಕ್ರಿಪ್ಷನು ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ಮತ್ತು ಫುಲ್ ಫ್ರೀ ಇರುತ್ತೆ. ನೀವು ಸಬ್ಸ್ಕ್ರೈಬ್ ಆಗೋಕ್ಕೆ ಒಂದು ಕ್ಷಣ ಸಾಕಪ್ಪ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಂಗೆ ಸಪೋರ್ಟ್ ಮಾಡಿ, ಓಕೆನಾ? ಓಕೆ ಗೈಸ್, ಮತ್ತು ಇದು ಎನರ್ಜೀಸ್, ಮೇಲ್ಗೆ ಫೀಮೇಲ್, ಫೀಮೇಲ್ಗೆ ಮೇಲ್. ಮತ್ತೆ ರೀಡಿಂಗ್ ಟೈಮ್ಲೆಸ್ ಆಗಿರುತ್ತೆ. ನೀವು ಯಾವಾಗ ಈ ವಿಡಿಯೋ ನೋಡ್ತೀರಾ ಆವಾಗ ರೆಸೊನೇಟ್ ಆಗುತ್ತೆ. ಮತ್ತೆ ಇವತ್ತಿನ ಟಾಪಿಕ್ ಗೈಸ್, ನಿಮ್ಮ ವ್ಯಕ್ತಿ, ನೀವು ಯಾರ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತೀರಾ, ಹಗ್ಲು ರಾತ್ರಿ ಯೋಚನೆ ಮಾಡ್ತಿದ್ದೀರಾ, ಆ ವ್ಯಕ್ತಿ ನಿಮ್ಮನ್ನ ನೋಡಿದ ತಕ್ಷಣ ಅವ್ರಿಗೆ ಏನ್ ಫೀಲಿಂಗ್ ಬರುತ್ತೆ ಅಂತ ನೋಡೋಣ, ಓಕೆನಾ? ಇವತ್ತಿನ ಟಾಪಿಕ್. ಆ್ಯಂಡ್ ಆಸ್ ಯೂಶುವಲ್ 2 ಪೈಲ್ ಸ್ಕ್ರೀನ್ ಮೇಲೆ ಬರುತ್ತೆ. ನಿಮಗೆ ಯಾವ ಪೈಲ್ ಜಾಸ್ತಿ ರೆಸೊನೇಟ್ ಆಗುತ್ತೆ ಆ ಪೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. 2 ಪೈಲ್ ರೆಸೊನೇಟ್ ಆದರೆ 2 ಪೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ಒಂದೇ ಪೈಲ್ ನೋಡ್ತೀನಿ ಅಂದರೆ ಪೂರ್ತಿ ನೋಡಿ ಗೈಸ್, ಯಾಕಂದರೆ ಮೆಸೇಜಸ್ ಕನ್ಫ್ಯೂಸ್ ಆಗಬಾರ್ದು ನಿಮಗೆ, ಓಕೆನಾ? ಕಂಪ್ಲೀಟ್ ಆಗಿ ನೋಡಿ ಯಾವ ಪೈಲ್ ಸೆಲೆಕ್ಟ್ ಮಾಡ್ಕೋತೀರಾ ಅದನ್ನ, ಓಕೆನಾ? ಮತ್ತೆ ಎನರ್ಜಿ ಎಕ್ಸ್ಚೇಂಜ್ಗೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಗೈಸ್. ಎನರ್ಜಿ ಎಕ್ಸ್ಚೇಂಜ್ ಆದರೆ ನಿಮಗೆ ಕರೆಕ್ಟ್ ಮೆಸೇಜಸ್ ಸಿಗುತ್ತೆ ಮತ್ತೆ ವಿಡಿಯೋ ರೆಸೊನೇಟ್ ಆಗುತ್ತೆ, ಓಕೆನಾ? ಓಕೆ, ಈಗ 2 ಪೈಲು ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ. ನಿಮಗೆ ಬೇಗ ಸೆಲೆಕ್ಟ್ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ವಿಡಿಯೋ ಪಾಸ್ ಮಾಡ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆ? ಓಕೆ, ಯಾರ್ಯಾರು ಫೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ರೀಡಿಂಗ್ ಶುರು ಮಾಡ್ತೀನಿ. ಫೈಲ್ 1 ಯಾರ್ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಪರ್ಸನ್ ನಿಮ್ಮನ್ನ ನೋಡಿದ ತಕ್ಷಣ ಏನಂತ ಫೀಲ್ ಮಾಡ್ತಾರೆ, ಏನ್ ಅನ್ಕೋತಾರೆ ನಿಮ್ಮನ್ನ ನೋಡಿದ ತಕ್ಷಣ ಅಂತ, ಓಕೆನಾ? ನಿಮ್ ಪರ್ಸನ್ ನೆನ್ಸ್ಕೊಳ್ಳಿ. ಅವ್ರ ಫೋಟೋ ಏನಾದ್ರು ಇದ್ರೆ ನೋಡಿ, ಅವ್ರ ಜೊತೆ ಕಳೆದಿರೋಂಥ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ, ಓಕೆ? ಫೈಲ್ 1, ನಿಮ್ಮ ವ್ಯಕ್ತಿ ನಿಮ್ಮನ್ನ ನೋಡಿದ ತಕ್ಷಣ ಅವ್ರಿಗೇನ್ ಫೀಲ್ ಬರುತ್ತೆ, ಓಕೆ? ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ಗೈಸ್. ಅವ್ರ ಹೆಸರನ್ನ 3 ಸರಿ ಹೇಳಿ. ಫೈಲ್ 1 ವ್ಯಕ್ತಿ ನನ್ನ ವ್ಯೂವರ್ಸ್ ಬಗ್ಗೆ ಏನ್ ಅನ್ಕೋತಾರೆ ಅವ್ರನ್ನ ನೋಡಿದ ತಕ್ಷಣ. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಏಂಜಲ್ಸ್, ಯೂನಿವರ್ಸ್ ಪ್ಲೀಸ್. ನಿಮ್ಗೆ ಶಫ್ಲಿಂಗ್ ಪಾರ್ಟ್ ಬೋರ್ ಆದ್ರೆ ಸ್ಕಿಪ್ ಮಾಡಿ, ಬಟ್ ನಾನು ಶಫಲ್ ಮಾಡೋವಾಗ ನಿಮ್ಮ ಎನರ್ಜಿ ರೆಸೊನೇಟ್ ಆಗ್ಲಿ ಅಂತ ನಿಮ್ ಜೊತೆ ಮಾಡ್ತಿರ್ತೀನಿ ಅಷ್ಟೇ. ಯೂನಿವರ್ಸ್, ಫೈಲ್ 1 ವ್ಯಕ್ತಿ ಅವ್ರನ್ನ ನೋಡಿದಾಗ ಅವ್ರ ಫೀಲಿಂಗ್ಸ್ ಏನು? Three of Swords, okay. 8 of Cups, Ace of Swords, Page of Swords, the Star. Wow. ತುಂಬಾ ಎಮೋಷನ್ಸ್ ಇದೆ ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ. ನಿಮ್ಮನ್ನ ನೋಡಿದ ತಕ್ಷಣ ನೀವು ತುಂಬಾ ಬೇಗ ಮಾತಾಡ್ತೀರಾ ಅನ್ಸುತ್ತೆ, ಜಾಸ್ತಿ ಮಾತಾಡ್ತೀರಾ ಅನ್ಸುತ್ತೆ, ಇಂಪಲ್ಸಿವ್ ಆಗಿ ಮಾತಾಡ್ತೀರಾ, ಅಂದ್ರೆ ಚಕ್ ಅಂತ ಮಾತಾಡ್ತೀರಾ ಅಂತ ಅವ್ರಿಗೆ ಫೀಲ್ ಆಗುತ್ತೆ. ಮತ್ತೆ ಚಿಕ್ಕ ಆರ್ಗ್ಯುಮೆಂಟ್ಸ್ ಮಾಡ್ತೀರಾ ಅಂತ ಅನ್ಸುತ್ತೆ ನಿಮ್ಮನ್ನ ನೋಡಿದ ತಕ್ಷಣ. ಅವ್ರಿಗೆ ನಿಮ್ಮನ್ನ ಸ್ಟಾರ್ ತರ ನೋಡ್ತಾರೆ ಗೈಸ್. ಅವ್ರು ನಿಮ್ಮನ್ನ ನೋಡಿದ ತಕ್ಷಣ ಅವ್ರ ಥಾಟ್ ಬರೋದೇ ನೀವು ಒಂದು ಸ್ಟಾರ್ ತರ. ಮತ್ ನಿಮ್ಗೆ ಎಷ್ಟೊಂದು ಚಾಯ್ಸಸ್ ಇದೆ ಅಂತ ಅವ್ರಿಗೆ ಅನಿಸುತ್ತೆ. ಸ್ವಲ್ಪ ಆರ್ಗ್ಯುಮೆಂಟ್ ಮಾಡ್ತೀರಾ ಅಂತ ಅನ್ಸುತ್ತೆ. ತುಂಬಾ ಹೈಲಿ ಇಂಟೆಲಿಜೆಂಟ್ ಅಂತ ಅನ್ಸುತ್ತೆ ಅವ್ರಿಗೆ ನಿಮ್ ನೋಡಿದ ತಕ್ಷಣ. ಮತ್ತೆ ನೀವು ಡ್ರೀಮರ್, ಒಳ್ಳೆ ಡ್ರೀಮರ್, ಮತ್ತೆ ಲೈಫ್ ಬಗ್ಗೆ ಒಳ್ಳೆ ಥಾಟ್ಸ್, ಡ್ರೀಮ್ಸ್ ಇಟ್ಕೊಂಡಿದ್ದೀರಾ ಅಂತ ಅನ್ಕೋತಾರೆ. ಮತ್ತೆ ವರ್ಕ್ ಓರಿಯೆಂಟೆಡ್, ಕೆಲಸ ಚೆನ್ನಾಗಿ ಮಾಡ್ತೀರಾ ಅಂತ ಅನ್ಕೋತಾರೆ ನಿಮ್ ನೋಡಿದ ತಕ್ಷಣ. ತುಂಬಾ ಶಾರ್ಪ್ ಇದ್ದೀರಾ,
ತುಂಬಾ ಪಾಸಿಟಿವ್ ಪರ್ಸನ್ ಅಂತ ಅನ್ಕೋತಾರೆ. ಮತ್ತೆ ಪಟ ಪಟ ಅಂತ ಮಾತಾಡ್ತೀರಾ, ಮಾತಾಡಕ್ ಮುಂಚೆ ಏನು ಯೋಚನೆ ಮಾಡಲ್ಲ ಜಾಸ್ತಿ ಅಂತ ಅನ್ಕೋತಿದ್ದಾರೆ. ಚಿಕ್ಕ ಪುಟ್ಟ ಹೆಲ್ತ್ ಇಶ್ಯೂಸ್ ಇರ್ಬೋದು ಅಂತ ಅನ್ಕೊಂಡಿದ್ದಾರೆ. ಮತ್ತೆ ನೀವು ಬೇರೆಯವ್ರ ಬಗ್ಗೆ ತಿಳ್ಕೊಳಕ್ ತುಂಬಾ ಕ್ಯೂರಿಯಸ್ ಅಂತ ಅನ್ಕೊಂಡಿದ್ದಾರೆ. ತಿಳ್ಕೊತೀರಾ, ಅವ್ರ ಬಗ್ಗೆ ವಿಚಾರಣೆ ಮಾಡ್ತೀರಾ, ಸ್ವಲ್ಪ ಕೇಳ್ತೀರಾ ಅಂತ ಅನ್ಕೋತಾರೆ. ತುಂಬಾ ಎಮೋಷನಲ್ ಅಂತ ಅನ್ಕೊಂಡಿದ್ದಾರೆ ನಿಮ್ನ. ತುಂಬಾ ಎಮೋಷನಲ್ ಪರ್ಸನ್ ಅಂತ ಅನ್ಕೊಂಡಿದ್ದಾರೆ. ನಿಮ್ಮನ್ನ ನೋಡಿದ ತಕ್ಷಣ ನೀವು ತುಂಬಾ ಕಾಮ್ ಆಗಿರೋ ವ್ಯಕ್ತಿ. ಮತ್ತೆ ನಿಮ್ ಮಾತು ಅವ್ರಿಗೆ ಹೀಲ್ ಮಾಡುತ್ತೆ. ಸುಮಾರು ಜನ, ಅವ್ರಿಗೆ ಅಂತಲ್ಲ, ನಿಮ್ ಜೊತೆ ಯಾರ್ ಮಾತಾಡಿದ್ರು ಅವರು ದೇ ಫೀಲ್ ಹೀಲ್ಡ್ ಅಂದ್ರೆ ಅವ್ರಿಗೆ ಸಮಾಧಾನ ಆಗುತ್ತೆ ನಿಮ್ ಮಾತು ಕೇಳಿದ್ರೆ. ಒಂಥರ ನೀವು ಬ್ಯಾಲೆನ್ಸ್ಡ್ ಎನರ್ಜಿಲಿ ಇದ್ದೀರಾ ಅಂತ ಅವ್ರಿಗೆ ಅನ್ಸುತ್ತೆ. ಮತ್ತೆ ಎಲ್ಲಾರ ಜೊತೆ ಬೇಗ ಚೆನ್ನಾಗಿ ಮಿಂಗಲ್ ಆಗ್ತೀರಾ, ಹಾರ್ಮೋನಿಯಸ್ ಆಗಿ ಇರ್ತೀರಾ, ಹಾರ್ಮೋನಿಯಸ್ ಆಗಿ. ಮತ್ತೆ ಎಲ್ಲಾರನ್ನೂ ಈಕ್ವಲ್ ಆಗಿ ಟ್ರೀಟ್ ಮಾಡ್ತೀರಾ, ಯಾರಿಗೂ ಪಾರ್ಶಾಲಿಟಿ ಮಾಡದೇ ಇರೋಂಥ ವ್ಯಕ್ತಿ ಅಂತ ಅನ್ಕೋತಿದ್ದಾರೆ. ಮತ್ತೆ ಕೇರ್ ಮಾಡ್ತೀರಾ, ತುಂಬಾ ಕೇರ್ ಮಾಡ್ತೀರಾ. ನೀವು ನಿಮ್ ಲೈಫಲ್ಲಿ ತುಂಬಾ ಸ್ಯಾಟಿಸ್ಫೈಡ್ ಆಗಿದ್ದೀರಾ, ನಿಮ್ ಲೈಫ್ ತುಂಬಾ ಸ್ಟೇಬಲ್ ಆಗಿದೆ, ಮತ್ತೆ ನೀವು ಹೈ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಜೀವನ ಮಾಡ್ತಿದ್ದೀರಾ ಅಂತ ಅನ್ಕೋತಿದ್ದಾರೆ ಗೈಸ್. ನೀವೇನಾದ್ರೂ ಅವ್ರ ಲೈಫಿಗೆ ಬಂದ್ರೆ ಅವ್ರದ್ದು ವಿಶ್ ಫುಲ್ಫಿಲ್ಮೆಂಟ್ ಅಂದ್ರೆ ಅವರ ಜೀವನ ಫುಲ್ಫಿಲ್ ಆಗುತ್ತೆ ಅಂತ ಅನ್ಕೋತಿದ್ದಾರೆ ಗೈಸ್. ನಿಮ್ಮನ್ನ ನೋಡಿದ ತಕ್ಷಣ ಇಷ್ಟೆಲ್ಲ ಪಾಸಿಟಿವ್ ಆಗಿ ಅನ್ಕೋತಾರೆ ಗೈಸ್. ವಾವ್. ಪದೇ ಪದೇ ಇಂಟೆಲಿಜೆಂಟ್ ಅನ್ನೋದು ಬರ್ತಿದೆ ಗೈಸ್. ನಿಮ್ಮನ್ನ ತುಂಬಾ ಬ್ರಿಲಿಯಂಟ್ ಅಂತ ಅನ್ಕೊಂಡಿದ್ದಾರೆ. ತುಂಬಾ ಮಾತಾಡ್ತೀರಾ, ಕ್ಲಾರಿಟಿ ಕೊಡ್ತೀರಾ ಮಾತಲ್ಲಿ ನೀವು. ನಿಮ್ ಜೊತೆ ಇನ್ನೂ ಮಾತಾಡ್ತಾ ಇರ್ಬೇಕು ಅಂತ ಅವ್ರಿಗೆ ಅನ್ಸುತ್ತೆ. ನೀವು ತುಂಬಾ ಕ್ಲಾರಿಟಿ ಕೊಟ್ಟು ಮಾತಾಡ್ತೀರಾ. ಸಿಚುವೇಶನ್ ಇರ್ಬೋದು, ಏನೇ ಇರ್ಬೋದು, ಕ್ಲಾರಿಟಿಯಾಗಿ ಮಾತಾಡ್ತೀರಾ. ಓಕೆನಾ? ನೀವೊಂದು ಅಡ್ಮಿನಿಸ್ಟ್ರೇಟಿವ್ ಜಾಬ್ ಅಥವಾ ಗೌರ್ಮೆಂಟ್ ಜಾಬ್ ಅಲ್ಲಿ ಇರ್ಬೋದು. ನೀವು ಸುಮಾರು ಜನ ಫ್ರೆಶ್ ಸ್ಟಾರ್ಟ್ ಮಾಡ್ಬೇಕಪ್ಪ ಇವ್ರ ಜೊತೆ, ಹಿಂದಿಂದೆಲ್ಲ ಬಿಟ್ಬಿಟ್ಟು ಅಂತ ಅನ್ಕೋತಾರೆ. ನಿಮ್ ನೋಡಿದ ತಕ್ಷಣ ಅವ್ರಿಗೊಂಥರ ಎನರ್ಜಿ, ಕಾಮ್ನೆಸ್, ಪಾಸಿಟಿವ್ ಎನರ್ಜಿ ಸಿಗುತ್ತೆ ಗೈಸ್. ನಿಮ್ಮನ್ನ ನೋಡಿದ ತಕ್ಷಣ ನೀವು ಸೂರ್ಯನ್ ತರ ಅವ್ರಿಗೆ. ಕತ್ಲಾದ್ಮೇಲೆ ಬೆಳಕ್ ಬರುತ್ತಲ್ಲ, ಆ ತರ ಸೂರ್ಯ, ಸ್ಟಾರ್, ಬೆಳಕ್ ತರ ನೀವು. ತುಂಬಾ ನೋಡಿ, ಸನ್, ಸ್ಟಾರ್, ಮೂನ್ ಎನರ್ಜಿ ತುಂಬಾ ಇಷ್ಟಪಡ್ತಾರೆ ಗೈಸ್. ನಿಮ್ದು ನೇಚರು, ನೀವು ಮಾತಾಡೋದಂತೂ ಅವ್ರಿಗೆ ತುಂಬಾ ಇಷ್ಟ. ಪದೇ ಪದೇ ಟಾಕ್ ಅನ್ನೋದು ಬಂದಿದೆ. ನಿಮ್ಮ ಮಾತು ಕೇಳ್ತಾನೆ ಇರ್ಬೇಕು ಅಂತ ಅವ್ರಿಗೆ ಅನ್ಸುತ್ತೆ. ಯಾಕಂದ್ರೆ ನೀವ್ ಏನ್ ಮಾತಾಡ್ತೀರಾ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ಅವ್ರಿಗೆ ಅದು ತುಂಬಾ ಸ್ಟೇಬಲ್ ಎನರ್ಜಿ ಕೊಡುತ್ತೆ. ಯಾಕಂದ್ರೆ ನೀವು ಆಲ್ರೆಡಿ ಕಾಮ್ ಆಗಿದ್ದೀರಾ ಅಲ್ವಾ, ನೀವು ಸ್ಟೇಬಲ್ ಆಗಿದ್ದೀರಾ ಅಲ್ವಾ, ಅದನ್ನೇ ನೀವು ಬೇರೆಯವ್ರಿಗೂ ಕೊಡ್ತೀರಾ. ಓಕೆನಾ? ಸ್ಟಾರ್ ಕಾರ್ಡ್ ಜೊತೆ 8 ಆಫ್ ಕಪ್ಸ್ ಬಂದಿದೆ. ಓಕೆ, ನಿಮ್ಮನ್ನ ಅವರು ನಂಬೋದು ಗೈಸ್. ಅವ್ರು ನಿಮ್ಮನ್ನ ನಂಬ್ತಾರೆ, ತುಂಬಾ ನಂಬೋ ಅಂತ ವ್ಯಕ್ತಿ ಅಂತ ಅನ್ಕೊಂಡಿದ್ದಾರೆ. ಓಕೆ, ಮತ್ತೆ ಮೆಂಟಲಿ ನೀವು ತುಂಬಾ ಸ್ಟ್ರಾಂಗ್ ಇದ್ದೀರಾ. ಎಮೋಷ್ನಲಿ ಅಟ್ಯಾಚ್ಮೆಂಟ್ ಇದೆ ನಿಮ್ಗೆ, ಎಮೋಷ್ನಲಿ ಫೀಲು ಮಾಡ್ತೀರಾ, ಮೆಂಟಲಿ ಸ್ಟ್ರಾಂಗು ಇದ್ದೀರಾ. ಮತ್ತೆ ನೀವು ಒಬ್ಬರನ್ನೇ ಇರಕ್ ಬಿಡಲ್ಲ, ನೀವು ಅವ್ರನ್ನ ಒಬ್ಬರೇ ಇರಕ್ ಬಿಡಲ್ಲ. ನೀವು ಎಂಗೇಜ್ ಮಾಡ್ಕೋತೀರಾ, ಯಾರನ್ನೇ ಆಗ್ಲಿ, ಯಾರೇ ಬೇಜಾರಲ್ಲಿ ಇರ್ಲಿ, ನೀವು ಒಬ್ಬರೇ ಇರಕ್ ಬಿಡಲ್ಲ. ಮಾತಾಡೋದು, ಅವ್ರ ಜೊತೆ ಖುಷಿ ಖುಷಿಯಾಗಿ ಮಾತಾಡೋದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಅವಾಗ ಅವ್ರಿಗೆ ಏನ್ ಅನ್ಸುತ್ತೆ, ಆ ಪಾಸಿಟಿವ್ ನೇಚರ್ ತುಂಬಾ ಇಷ್ಟ ಆಗುತ್ತೆ. ನೀವ್ ಯಾರನ್ನೂ ಆದಷ್ಟು ಒಬ್ಬರನ್ನೇ ಇರಕ್ ಬಿಡಲ್ಲ ಅನ್ಸುತ್ತೆ. ನೀವು ಬೇಜಾರಲ್ಲಿದ್ರೆ, ಬನ್ನಿ, ಯಾಕೆ ಬೇಜಾರಾಗ್ತೀರಾ, ಬನ್ನಿ ಅಲ್ಲೋಗೋಣ, ಇಲ್ಲೋಗೋಣ, ಇಲ್ಲ ಅಲ್ಲೇನಾದ್ರೂ ಕಾಫಿ ಕುಡ್ಕೊಂಡ್ ಬರೋಣ, ಇಲ್ಲ ಇನ್ನೇನೋ ಚಾಟ್ಸ್ ತಿನ್ಕೊಬರೋಣ, ಆ ತರ ನೀವು ಅವ್ರನ್ನ ಸಮಾಧಾನ ಮಾಡ್ತೀರಾ. ಆ ನೇಚರ್ ಅವ್ರಿಗೆ ತುಂಬಾ ಇಷ್ಟ. ನಿಮ್ ಕೆರಿಯರ್ ಅಲ್ಲಿ ನಿಮ್ಗೆ ಒಳ್ಳೆ ಗ್ರೋತ್ ಇದೆ, ನೋಡಿದೀರಾ. ನಿಮ್ ಕೆರಿಯರ್ ಅಲ್ಲಿ ಮತ್ತೆ ನಿಮ್ ವರ್ಕ್ ಅಲ್ಲಿ ಎಲ್ಲ ಕರೆಕ್ಟ್ ಬ್ಯಾಲೆನ್ಸ್, ನಿಮ್ ಮನೇಲಿ, ನಿಮ್ ಕೆರಿಯರ್ ಅಲ್ಲಿ ನೀವು ಒಂಥರ ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋ ವ್ಯಕ್ತಿ ಅಂತ ಅನ್ಕೊಂಡಿದ್ದಾರೆ. ಇಮೋಷನಲಿ ನೀವು ಯಾರಿಗೂ ನೀವು ನೋಯಿಸಲ್ಲ ಮನ್ಸ್ನ. ಅವ್ರ ಪ್ರಕಾರ ನೀವು ಯಾರಿಗೂ ಮನ್ಸ್ ನೋಯೋವಂಗ್ ಮಾತಾಡಲ್ಲ. ನೀವು ಎಷ್ಟೇ ಜಾಸ್ತಿ ಮಾತಾಡಿದ್ರು, ತುಂಬಾ ಕ್ಯೂರಿಯಸ್ ಇದ್ರು, ಸಾಫ್ಟ್ ಆಗಿ, ಒಟ್ನಲ್ಲಿ ನೀವ್ ಹೆಂಗೆ ಮಾತಾಡಿದ್ರು ಅವ್ರಿಗೆ ಅದು ಹೀಲಿಂಗ್ ಅನ್ಸುತ್ತೆ, ಸಾಫ್ಟ್ ಆಗಿ ಅಂತ ಫೀಲ್ ಆಗುತ್ತೆ. ಮತ್ತೆ ಯಾರಿಗೂ ಹರ್ಟ್ ಆಗ್ದಂಗ್ ಮಾತಾಡ್ತೀರಾ ನೀವು. ತಿಳ್ಕೊಬೇಕು ವಿಷಯ ಅಂದ್ರೂ ಅವ್ರಿಗೆ ಹರ್ಟ್ ಆಗ್ದಂಗ್ ಮಾತಾಡ್ತೀರಾ. ಕೆಲವ್ರು ನೋಡಿರ್ತೀರಾ, ಅವ್ರು ಒಳ್ಳೇದ್ ಮಾತಾಡಿದ್ರು ಕೆಟ್ಟದಂಗ್ ಕೇಳಿಸ್ತಿರುತ್ತೆ. ಆದ್ರೆ ನಿಮ್ದು ಹಂಗಲ್ಲ. ನಿಮ್ದು
ಹರಟೆ ಆಗಲ್ಲ, ಬೇಜಾರೇ ಆಗಲ್ಲ, ಹಂಗ್ ಮಾತಾಡ್ತೀರಾ. ಅವ್ರ ದೃಷ್ಟಿಲಿ ನೀವು ಆ ತರ ಇದ್ದೀರಾ. ಮತ್ತೆ ಎಮೋಷನಲ್ ಪರ್ಸನ್ ನೀವು. ಯಾರನ್ನೂ ಬಿಟ್ಕೊಡಲ್ಲ ನಿಮ್ ಲೈಫಲ್ಲಿ ಅಂತ ಅವ್ರು ಅನ್ಕೋತಿದ್ದಾರೆ. ಪ್ರಾಬ್ಲಮ್ ಬರ್ಲಿ, ಯಾರಿಗೆ ಪ್ರಾಬ್ಲಮ್ ಬರ್ಲಿ, ಅವ್ರು ಖುಷಿಯಾಗಿದ್ರು ಅವ್ರ ಜೊತೆಲಿ ಇರ್ತೀರಾ, ಅವ್ರ ಪ್ರಾಬ್ಲಮ್ ಬಂದ್ರು ಅವ್ರ ಜೊತೆಲಿ ಇರ್ತೀರಾ. ಆ ತರ ವ್ಯಕ್ತಿ ನೀವು. ಸ್ಟಾರ್ ಕಾರ್ಡ್ ಬಂದಿದೆ. ನೀವು ಅವರ ಕೆಟ್ಟ ಸಮಯದಲ್ಲೂ ಜೊತೆಲಿದ್ದೀರಾ ಅನ್ಸುತ್ತೆ, ಅವರ ಒಳ್ಳೆ ಸಮಯದಲ್ಲೂ ಜೊತೆಲಿದ್ದೀರಾ ಅನ್ಸುತ್ತೆ. ಆ ಗುಣ ಅವ್ರಿಗೆ ತುಂಬಾ ಇಷ್ಟ. ಅದನ್ನ ನೀವು ನೋಡಿದ ತಕ್ಷಣ ನೆನ್ಸ್ಕೊತಾರೆ ಅವರು. ಟ್ರಸ್ಟ್ ಮಾಡ್ಬೋದು, ಈ ವ್ಯಕ್ತಿನ ನಂಬೋದು, ತುಂಬಾ ಒಳ್ಳೆಯವರು. ಮತ್ತೆ ನೀವ್ ಏನಾದ್ರೂ ಒಂದ್ ವಿಷಯದಲ್ಲಿ ಫೋಕಸ್ ಮಾಡಿದ್ರೆ ಅದನ್ನ ಮುಗ್ಸೇ ನೀವು ನೆಕ್ಸ್ಟ್ ಇದ್ ಮಾಡೋದು ಅಂತ ಅವ್ರು ಅನ್ಕೊಂಡಿದ್ದಾರೆ. ಅವ್ರು ತುಂಬಾ ಸರಿ ಮೂವ್ ಆನ್ ಆಗ್ಬೇಕು ಅಂತ ಅನ್ಕೊಂಡಿದ್ದಾರೆ ನಿಮ್ಮನ್ನ ನೋಡಿದ್ರೆ. ಯಾಕಂದ್ರೆ ಅವ್ರಿಗೆ ಜಾಸ್ತಿ ಎಮೋಷನ್ಸ್ ಎಲ್ಲ ನೋಡಿ ಅವ್ರಿಗೆ ನಾನ್ ಇವ್ರಿಗೆ ಸೂಟೇಬಲ್ ಅಲ್ಲ ಅಂತ ಅನ್ಸಿರ್ಬೋದು. ಬಟ್ ಅವ್ರು ಆಗಕ್ ಆಗೋದಿಲ್ಲ. ಯಾಕಂದ್ರೆ ನೀವ್ ಅವ್ರ ಲೈಫ್ ಸ್ಟಾರ್, ಮೂನ್, ಸನ್ ಎಲ್ಲಾ ಬಂದಿದೆ ಎನರ್ಜಿ. ನೀವು ನೋಡಕ್ ತುಂಬಾ ಚೆನ್ನಾಗಿರ್ಬೋದು. ದೂರದಿಂದ ನಿಮ್ನ ಅಬ್ಸರ್ವ್ ಮಾಡ್ತಿದ್ದಾರೆ ಗೈಸ್ ಅವರು. ದೂರದಿಂದ ನಿಮ್ನ ಅಬ್ಸರ್ವ್ ಮಾಡ್ತಿದ್ದಾರೆ. ನೀವ್ ಏನ್ ಮಾಡ್ತಿದ್ದೀರಾ, ಯಾರ್ ಜೊತೆ ಇದ್ದೀರಾ, ಎಲ್ಲಿರ್ತೀರಾ, ಎಲ್ಲಾನು ದೂರದಿಂದ ಅಬ್ಸರ್ವ್ ಮಾಡ್ತಿದ್ದಾರೆ ಅವ್ರು. ಅವ್ರಿಗೂ ತುಂಬಾ ಚಾಯ್ಸಸ್ ಇದೆ, ಬಟ್ ಅವ್ರಿಗೆ ನೀವೇ ಬೇಕು. ನಿಮ್ ಕಡೆನೆ ಬರ್ತಿದ್ದಾರೆ ಅವ್ರು. ನೀವೇ ಬೇಕು ಅವ್ರಿಗೆ. ನಿಮ್ಮನ್ನ ನೋಡಿದ ತಕ್ಷಣ ಇಷ್ಟು ಪಾಸಿಟಿವ್ ಒಪಿನಿಯನ್ ಇದೆ ಅವರಿಗೆ. ಓಕೆ, ನೀವ್ ಯಾರ್ದು ಹಾರ್ಟ್ ಬ್ರೇಕ್ ಮಾಡಲ್ಲ ಗೈಸ್. ಓಕೆನಾ. ನೀವು ಪಾಸಿಟಿವ್. ನೀವು ಒಂಥರ ಯಾರಿಗೂ ಬೇಜಾರಾಗವಂಗ್ ನಡ್ಕೊಳಲ್ಲ ನೀವು. ಓಕೆನಾ. ಯಾರನ್ನೂ ಬೇಜಾರಾಗಿ ಇರಕ್ ಬಿಡೋದು ಇಲ್ಲ. ಎಮೋಷನಲಿ ಡ್ರೈನ್ ಆಗಿರೋರ್ಗೆ ಧೈರ್ಯ ಹೇಳ್ತೀರಾ, ಸಪೋರ್ಟ್ ಆಗಿ ನಿಲ್ತೀರಾ. ಯಾರನ್ನೂ ಬಿಟ್ಕೊಡಲ್ಲ, ಯಾವ ಕಂಡೀಷನ್, ಯಾವ ಸಿಚುವೇಶನ್ ಅಲ್ಲೂ ಬಿಟ್ಕೊಡಲ್ಲ ಅಂತ ನಿಮ್ನ ನೋಡ್ತಾರೆ. ಫೇಲ್ಯೂರ್ಸ್ ಅಲ್ಲೂ ನೀವು ಬಿಡಲ್ಲ, ಹೆಲ್ತ್ ಅಪ್ಸೆಟ್ ಅಲ್ಲೂ ನೀವು ಬಿಡಲ್ಲ. ನೀವ್ ಅಷ್ಟು ಅವ್ರ ಜೊತೆ ನಿಲ್ತೀರಾ ಅಂತ ಅವ್ರು ನಿಮ್ ನೋಡಿದ ತಕ್ಷಣ ಅನ್ಕೋತಾರೆ ಗೈಸ್. ಬೇಜಾರಾಗಿರಕ್ಕಂತೂ ನೀವು ಬಿಡೋದೇ ಇಲ್ಲ. ಖುಷಿಯಾಗಿ ಇರ್ಸಕ್ ಟ್ರೈ ಮಾಡ್ತೀರಾ. ಹೀಲರ್, ನೀವು ಒಂಥರ ಹೀಲರ್. ಇದ್ದು ಜಾಸ್ತಿ ಎಲ್ಲರಿಗೂ ಬರಲ್ಲ ಗೈಸ್. ವಾಟ್ ಎ ಕಾರ್ಡ್ಸ್. ನಿಮ್ ಬಗ್ಗೆ ತುಂಬಾ ತುಂಬಾ ಒಳ್ಳೆ ಒಪಿನಿಯನ್ ಇದೆ. ಈಗ ನಿಮ್ಮನ್ನ ನೋಡಿದ ತಕ್ಷಣ ಅವ್ರಿಗೆ ಇದೆಲ್ಲ ಫೀಲ್ ಆಗುತ್ತೆ ಗೈಸ್. ಯೂನಿವರ್ಸ್ ಇನ್ನೊಂದಷ್ಟು ಮೆಸೇಜಸ್ ಕೊಡಿ ಯೂನಿವರ್ಸ್. ಫೈಲ್ 1 ಪರ್ಸನ್ನು ನನ್ನ ವ್ಯೂವರ್ಸ್ನ ನೋಡಿದ ತಕ್ಷಣ ಅವ್ರಿಗೆ ಏನೇನು ಥಾಟ್ಸ್ ಬರುತ್ತೆ ಅಂತ. ಯೂನಿವರ್ಸ್. 4 ಆಫ್ ಪೆಂಟಕಲ್ಸ್, 4 ಆಫ್ ಸ್ವೋರ್ಡ್ಸ್, 5 ಆಫ್ ಪೆಂಟಕಲ್ಸ್, 2 ಆಫ್ ಸ್ವೋರ್ಡ್ಸ್, ಏಸ್ ಆಫ್ ಕಪ್ಸ್. ನೀವೆಂತ ವ್ಯಕ್ತಿ ಅಂದ್ರೆ ದುಡ್ಡಿಗೆ ಬೆಲೆ ಕೊಡದೇ ಇರೋ ವ್ಯಕ್ತಿ. ಮನಿ ಮೈಂಡೆಡ್ ಅಲ್ಲ ನೀವು. ಓಕೆನಾ. ಮತ್ತೆ ಯಾರನ್ನೂ ರಿಸ್ಟ್ರಿಕ್ಟ್ ಮಾಡಲ್ಲ, ಕಂಟ್ರೋಲ್ ಮಾಡಲ್ಲ. ಓಕೆ. ಯಾರನ್ನೂ ನೀವು ರಿಸ್ಟ್ರಿಕ್ಟ್ ಮಾಡಕ್ ಹೋಗಲ್ಲ, ಕಂಟ್ರೋಲ್ ಮಾಡಕ್ ಹೋಗಲ್ಲ ಅಂತ ಅವ್ರು ತುಂಬಾ ಅನ್ಕೋತಾ ಇದಾರೆ ನಿಮ್ ಬಗ್ಗೆ. ವಿತ್ ಸ್ಟಾರ್ಟ್ ಕಾರ್ಡ್ ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ. ಮತ್ತೆ ಅವ್ರಿಗೆ ನೀವು ಪ್ರಾಕ್ಟಿಕಲ್ ವ್ಯಕ್ತಿ ಅಲ್ಲ ಅಂತ ಅನ್ಕೋತಿದ್ದಾರೆ, ಎಮೋಷನಲ್ ವ್ಯಕ್ತಿ ನೀವು ಅಂತ ಅವ್ರು ತುಂಬಾ ಅನ್ಕೋತಾ ಇದ್ದಾರೆ. ಓಕೆ, ಅನ್ಕೋತಾರೆ ನಿಮ್ನ ನೋಡಿದ ತಕ್ಷಣ. ದುಡ್ಡು ನೋಡ್ಕೊಂಡ್ ಬರೋ ವ್ಯಕ್ತಿ ಅಲ್ಲ ನೀವು ಅಂತ ಅವ್ರಿಗೆ ಗೊತ್ತು. ಮತ್ತೆ ನೀವ್ ಯಾರನ್ನೂ ಕಂಟ್ರೋಲ್ ಮಾಡಲ್ಲ, ಫ್ರೀ ಆಗಿ ಬಿಡ್ತೀರಾ, ಅವ್ರು ಖುಷಿಯಾಗಿರಕ್ ಬಿಡ್ತೀರಾ. ಹಿಡ್ದಿಟ್ಕೊಳಕ್ ನೋಡಲ್ಲ, ಫ್ರೀ ಆಗಿ ಬಿಡ್ತೀರಾ. ಅವ್ರಿಗೆ ಇಷ್ಟ ಇದ್ರೆ ಇರ್ಲಿ, ಬರ್ಲಿ, ಅವ್ರಿಗೆ ಖುಷಿ ಅನ್ಸುತ್ತಾ ಇರ್ಲಿ, ಇಲ್ಲ ಅವ್ರಿಗೆ ಎಲ್ಲಿ ಖುಷಿ ಆಗುತ್ತೆ ಅಲ್ಲಿ ಇರ್ಲಿ ಅನ್ನೋ ತರ ವ್ಯಕ್ತಿತ್ವ ನಿಮ್ದು ಅಂತ ಅವ್ರು ಅನ್ಕೊಂಡಿದ್ದಾರೆ. ಓಕೆ. ನನ್ ವಿವರ್ಸ್ ತುಂಬಾ ಒಳ್ಳೆಯವರು ಅಂತ ಕಾರ್ಡ್ಸ್ ಹೇಳ್ತಿದೆ ಗೈಸ್. ಒಳ್ಳೆಯವ್ರೆ. ನೀವ್ ಏನೇ ಟೆನ್ಷನ್ ಇರ್ಲಿ, ಯಾರೇ ಏನೇ ಟೆನ್ಷನ್ ಅಲ್ಲಿ ಇರ್ಲಿ ಅಥವಾ ಯೋಚನೆ ಮಾಡ್ತಿರ್ಲಿ, ನೀವ್ ಅಲ್ಲಿ ಹೋಗಿ ಅವ್ರಿಗೆ ಅದ್ರ ಸೊಲ್ಯೂಷನ್ ಕೊಟ್ಟು ಸಾರ್ಟ್ ಔಟ್ ಮಾಡಿ ಬರ್ತೀರಾ. ಆ ತರ ವ್ಯಕ್ತಿ ನೀವು. ನಾನು ಅವಾಗ್ಲೇ ಹೇಳ್ದೆ, ರಿಪೀಟೆಡ್ ಆಗಿ ತುಂಬಾ ಮಾತಾಡ್ತೀರಾ. ಬೇಜಾರಾಗಿ ಯಾರಿದ್ದಾರೆ ಅವ್ರನ್ನ ಬೇಜಾರಾಗಿ ಇರಕ್ ನೀವು ಬಿಡಲ್ಲ. ಆ ಗುಣ ನಿಮ್ಮನ್ನ ನೋಡಿದ ತಕ್ಷಣ ಅವ್ರಿಗೆ ಅನ್ಸೋದು ನೀವ್ ಒಬ್ರು ಹೀಲರ್ ಅಂತ. ನೀವ್ ಅವ್ರನ್ನ ಹೀಲ್ ಮಾಡ್ತೀರಾ ಅಂತ. ಏನೇ ಪ್ರೆಷರ್ ಇದ್ರು ನೀವು ಆರಾಮಾಗಿ ಹ್ಯಾಂಡಲ್ ಮಾಡ್ತೀರಾ ಗೈಸ್. ತೋರಿಸ್ಕೊಳಲ್ಲ ಯಾರಿಗೂ. ನೀವ್ ಒಬ್ರೇ ಅದನ್ನ ಫೇಸ್ ಮಾಡ್ತೀರಾ, ನೀವ್ ಒಬ್ರೇ ಅದನ್ನ ಹ್ಯಾಂಡಲ್ ಮಾಡ್ತೀರಾ. ಯಾರಿಗೂ ಆ ವಿಚಾರನ ನೀವು ತೋರಿಸ್ಕೊಳಲ್ಲ, ಎಷ್ಟೇ ಪ್ರೆಷರ್ ಇರ್ಲಿ. ಮತ್ತೆ ಕರೆಕ್ಟ್ ಆಗಿ ಡಿಸಿಷನ್ ಬರ್ತೀರಾ. ಮತ್ತೆ ಬೇರೆಯವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀರಾ ನಿಮ್ಗಿಂತ ಗೈಸ್.
ಅವ್ರಿಗನ್ಸೋದು ನೀವು ಬೇರೆಯವ್ರ ಬಗ್ಗೆ ತುಂಬಾ ಜಾಸ್ತಿ ಯೋಚನೆ ಮಾಡ್ತೀರಾ. ನಿಮ್ಗೆ ಎಷ್ಟೇ ತೊಂದರೆ ಇರ್ಲಿ ಫಸ್ಟ್ ಬೇರೆಯವ್ರದನ್ನ ನೋಡ್ತೀರಾ. ಅವ್ರಿಗೇನ್ ಹೆಲ್ಪ್ ಮಾಡ್ಬೋದು, ನಿಮ್ ಫ್ಯಾಮಿಲಿ ಇರ್ಬೋದು, ನಿಮ್ ಫ್ರೆಂಡ್ ಸರ್ಕಲ್ ಇರ್ಬೋದು, ನಿಮ್ ಕೊಲೀಗ್ಸ್ ಇರ್ಬೋದು, ಅವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀರಾ ಅಂತ ಅವ್ರು ಅನ್ಕೊಂಡಿದ್ದಾರೆ. ತುಂಬಾ ಆದಷ್ಟು ಕೂಲಾಗಿ ಹ್ಯಾಂಡಲ್ ಮಾಡ್ತೀರಾ ನಿಮ್ ಲೈಫ್ನ ಅಂತ ಅನ್ಕೊಂಡಿದ್ದಾರೆ ಗೈಸ್. ಎಂತ ಸಿಚುವೇಶನ್ ಬರ್ಲಿ ಯೋಚನೆ ಮಾಡಿ ಕರೆಕ್ಟ್ ಡಿಸಿಷನ್ ಬರ್ತೀರಾ ಅಂತ. ಅದೇ ಹೇಳಿದ್ನಲ್ಲ, ಆಸ್ ಯೂಶುವಲ್ ನೀವು ದುಡ್ಡಿಗೆ ಬೆಲೆ ಕೊಡಲ್ಲ, ದುಡ್ಡಿಗೋಸ್ಕರ ಯಾರನ್ನೂ ಬಿಟ್ಟು ಹೋಗಲ್ಲ. ನಿಮಗೆ ಸ್ವಲ್ಪ ಜನ ಮೋಸ ಮಾಡಿದ್ದಾರೆ ಅಂತ ಅವ್ರಿಗೆ ಅನ್ಸಿದೆ, ನಿಮ್ಮನ್ನ ಮುಂಚೆ ಬಿಟ್ಟು ಹೋಗಿದ್ದಾರೆ, ನಿಮ್ಮ ಒಳ್ಳೆತನನ ಬಳಸ್ಕೊಂಡಿದ್ದಾರೆ ಸುಮಾರು ಜನ ಅಂತ ಅವ್ರಿಗೆ ಅನ್ಸಿದೆ. ಅದ್ ಮನಿ ಇರ್ಬೋದು, ಪ್ರಾಬ್ಲಮ್ಸ್ ಇರ್ಬೋದು, ನಿಮ್ಮನ್ನ ಸುಮಾರು ಜನ ಬಳಸ್ಕೊಂಡಿದ್ದಾರೆ. ನಿಮ್ಮನ್ನ ನೋಡಿದ ತಕ್ಷಣ ಅವ್ರಿಗೆ ಅದು ಫೀಲ್ ಆಗುತ್ತೆ, ಇವ್ರು ಬೇಗ ಮೋಸ ಹೋಗ್ಬಿಡ್ತಾರೆ, ಯಾಕಂದ್ರೆ ಇವ್ರು ಪ್ರಾಕ್ಟಿಕಲ್ ಪರ್ಸನ್ ಅಲ್ಲ, ಎಲ್ಲಾರನ್ನೂ ಎಮೋಷನಲಿ ನೋಡ್ತಾರೆ, ಸೊ ಮೋಸ ಹೋಗ್ತೀರಾ ಅಂತ ಅವ್ರು ಅನ್ಕೊಂಡಿದ್ದಾರೆ. ನೀವು ಬೇರೆಯವ್ರ ಮೋಸದಿಂದ ಸ್ವಲ್ಪ ದುಡ್ಡು ಕಳ್ಕೊಂಡಿರ್ಬೋದು, ಕೆಲವ್ರು ಜಾಬ್ ಕಳ್ಕೊಂಡಿರ್ಬೋದು. ನಿಮ್ಮ ಇನ್ನೋಸೆಂಟ್ ನೀವು ನಂಬಿ ಮೋಸ ಹೋಗೋದು ಜಾಸ್ತಿ ಅಂತ ಅವ್ರು ನಿಮ್ಮನ್ನ ನೋಡಿದ ತಕ್ಷಣ ಅನ್ಕೋತಾರೆ ಗೈಸ್, ಓಕೆನಾ. ಮತ್ತೆ ನೀವು ಸ್ವಲ್ಪ ಕನ್ಫ್ಯೂಸ್ಡ್ ಆಗಿರ್ತೀರಾ ಕೆಲವು ಸರಿ, ತುಂಬಾ ಓವರ್ ಥಿಂಕ್ ಮಾಡ್ತೀರಾ, ಕ್ರಾಸ್ ರೋಡಲ್ಲಿ ನಿಂತ್ಕೋತೀರಾ. ಅಂದ್ರೆ ನಿಮ್ ಫೀಲಿಂಗ್ಸ್ನ ನೀವ್ ಎಷ್ಟೇ ಮಾಡಿದ್ರು ಫುಲ್ಲಿ ಓಪನ್ ಅಪ್ ಆಗಲ್ಲ ಅಂತ ಅವ್ರು ಅನ್ಕೋತಿದ್ದಾರೆ. ಎಮೋಷ್ನಲಿ ಏನ್ ನಿಮ್ದು ಎಮೋಷನಲ್ ಸೈಡ್ ಇದೆ ಅದನ್ನ ಎಲ್ಲಾರ್ಗೂ ತೋರ್ಸಲ್ಲ ಅಂತ ಅವ್ರಿಗೆ ಅನ್ಸ್ತಿದೆ. ನೀವು ಓವರ್ ಥಿಂಕ್ ಮಾಡ್ತೀರಾ, ಮತ್ತೆ ಸ್ವಲ್ಪ ಚಾಯ್ಸಸ್ ತಗೋತೀರಾ. ಅಂದ್ರೆ ನಿಮ್ ಫ್ರೆಂಡ್ ಸರ್ಕಲ್ಗೆ ಎಂಟ್ರಿ ಆಗ್ಬೇಕು ಅಂದ್ರು ಅಷ್ಟೇ, ನಿಮ್ಮ ಫ್ಯಾಮಿಲಿಗೆ ಎಂಟ್ರಿ ಆಗ್ಬೇಕು ಅಂದ್ರು ಅಷ್ಟೇ, ನೀವು ಟೈಮ್ ತಗೋತೀರಾ. ಸಡನ್ ಎಂಟ್ರಿ ಅವ್ರಿಗೆ ಕೊಡಲ್ಲ ಗೈಸ್, ಅದನ್ನ ಹೇಳ್ತಿದ್ದಾರೆ. ಅದನ್ನ ಅನ್ಕೋತಾರ ಅವರು ಆತರ. ನೀವು ಎಲ್ಲಾರ್ಗು ಎಂಟ್ರಿ ಕೊಡಲ್ಲ, ಮತ್ತೆ ನಿಮ್ಗೆ ಯಾರು ಇಷ್ಟ ಇಲ್ಲ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತೀರಾ ನೀವು ಅಷ್ಟೇ. ಜಗಳ ಆತರ ಏನ್ ಮಾಡಲ್ಲ, ನೆಗ್ಲೆಕ್ಟ್ ಮಾಡ್ಕೊಂಡು ದೂರ ಇರ್ತೀರಾ. ಆ ತರ ಅವ್ರು ನಿಮ್ನ ಫೀಲ್ ಮಾಡ್ತಾರೆ. ಓವರ್ ಥಿಂಕ್ ಮಾಡ್ತೀರಾ, ಫೀಲಿಂಗ್ಸ್ನ ಎಲ್ಲ ತೋರ್ಸ್ಕೊಳಲ್ಲ, ಖುಷಿಯಾಗಿ. ನಿಮ್ಗೆ ಎಷ್ಟೇ ನೋವಿದ್ರು ಗೈಸ್ ನೀವು ಖುಷಿಯಾಗೇ ಇರ್ತೀರಾ, ತೋರ್ಸ್ಕೊಳಲ್ಲ, ಹೈಡ್ ಮಾಡ್ತೀರಾ. ಆ ತರ ಅವ್ರು ಅನ್ಕೊಂಡಿದ್ದಾರೆ. ನಿಮ್ಮನ್ನ ನೋಡಿದ ತಕ್ಷಣ ಇಷ್ಟೆಲ್ಲ ಫೀಲಿಂಗ್ಸ್ ಬರುತ್ತೆ ನೋಡಿ ಗೈಸ್ ಅವ್ರಿಗೆ. ನೀವು ತುಂಬಾ ಸ್ವೀಟು, ನೀವು ಎಮೋಷ್ನಲಿ ತುಂಬಾ ಪ್ರೀತಿ ಕೊಡೋವಂಥ ವ್ಯಕ್ತಿ, ತುಂಬಾ ಅರ್ಥ ಮಾಡ್ಕೊಳ್ಳೋ ವ್ಯಕ್ತಿ, ಓಕೆನಾ. ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ, ಎಮೋಷ್ನಲ್ಲು ರೊಮ್ಯಾಂಟಿಕ್ ಫೀಲಿಂಗ್ಸ್, ತುಂಬಾ ಒಳ್ಳೊಳ್ಳೆ ಭಾವನೆಗಳಿದೆ ಗೈಸ್. ನಿಮಗೆ ಗುಡ್ ಸೋರ್ಸ್ ಆಫ್ ಇನ್ಕಮ್ ಬರ್ತಿರ್ಬೋದು, ಗುಡ್ ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು, ಗೌರ್ಮೆಂಟ್ ಸೆಕ್ಟರ್ ಪದೇ ಬರ್ತಿದೆ. ಸುಮಾರು ಜನ ಗೌರ್ಮೆಂಟ್ ಸೆಕ್ಟರ್ ವರ್ಕ್ ಮಾಡ್ತಿರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಜಾಬ್ ಅಲ್ಲಿ ಇರ್ಬೋದು ನೀವು ಅಥವಾ ಅವ್ರು ಆಗಿರ್ಬೋದು, ಓಕೆ. ತುಂಬಾ ಪ್ರೀತಿ ಕೊಡೋ ವ್ಯಕ್ತಿ ನೀವು, ಆ ತರ ಅವ್ರು ನಿಮ್ನ ನೋಡ್ತಾರೆ. ತುಂಬಾ ಪ್ರೀತಿ ಕೊಡೋ ವ್ಯಕ್ತಿ, ಅಷ್ಟೆಲ್ಲ ತುಂಬದ್ ಕೂಡ ತುಳ್ಕಲ್ಲ ಅಂತಾರಲ್ಲ ಆ ತರ. ಎಲ್ಲ ಇದ್ರೂನು ನೀವು ಯಾವತ್ತೂ ಅಷ್ಟೇ ತುಂಬದ್ ಕೂಡ ತುಳ್ಕಲ್ಲ, ಆ ತರ ವ್ಯಕ್ತಿ ನೀವು. ನಿಮ್ಮ ಎಮೋಷನ್ಸ್ ಎಷ್ಟೇ ಓವರ್ಫ್ಲೋ ಆಗಿದ್ರು ನೀವು ತೋರ್ಸ್ಕೊಳಲ್ಲ, ನೋವು ದುಃಖ ಅದನ್ನೆಲ್ಲ ಜಾಸ್ತಿ ಓಪನ್ ಅಪ್ ಆಗಲ್ಲ, ಖುಷಿಯಾಗಿ ಇರ್ತೀರಾ. ಅವ್ರಿಗೂ ಖುಷಿಯಾಗಿರೋ ವೈಬ್ಸ್ನೇ ಕೊಡ್ತೀರಾ. ಸೊ ಆಬ್ವಿಯಸ್ಲಿ ನಿಮ್ ಜೊತೆ ನಿಮ್ ಕಂಡ್ರೆ ತುಂಬಾ ಜನ ನಿಮಗ್ ತುಂಬಾ ಚಾಯ್ಸಸ್ ಇದೆ, ನಿಮ್ ಕಂಡ್ರೆ ತುಂಬಾ ಜನ ಅಟ್ರಾಕ್ಟ್ ಆಗಿದ್ದಾರೆ ಅಂತ ಅವ್ರು ಅನ್ಕೊಂಡಿದ್ದಾರೆ ನೋಡಿ. ಆಬ್ವಿಯಸ್ಲಿ ನಿಮ್ದು ಆರ ಹಿಂಗಿದ್ದಾಗ ಖಂಡಿತ ನಿಮ್ ಕಂಡ್ರೆ ತುಂಬಾ ಜನ ಅಟ್ರಾಕ್ಟ್ ಆಗಿರ್ತಾರೆ, ನಿಮ್ನ ತುಂಬಾ ಇಷ್ಟನೂ ಪಡ್ತಾರೆ ಅಂತ ನಿಮ್ ಪರ್ಸನ್ ಅನ್ಕೊಂಡಿದ್ದಾರೆ. ನಿಮ್ಮನ್ನ ನೋಡಿದ ತಕ್ಷಣ ಅವ್ರಿಗೆ ಈ ತರ ಫೀಲಿಂಗ್ಸ್ ಬರುತ್ತೆ, ಓಕೆನಾ. ಇನ್ನೊಂದಷ್ಟು ಇನ್ಫಾರ್ಮೇಶನ್ ಕೊಡಿ ಯೂನಿವರ್ಸ್. ಫೈಲ್ 1 ಪರ್ಸನ್ ನನ್ನ ವ್ಯೂವರ್ಸ್ನ ನೋಡಿದ ತಕ್ಷಣ ಅವ್ರಿಗೆ ಏನೇನು ಫೀಲಿಂಗ್ಸ್ ಬರುತ್ತೆ ಅಂತ ಪ್ಲೀಸ್ ಯೂನಿವರ್ಸ್. ತುಂಬಾ ಪ್ರೀತಿ ಮಾಡ್ತಾರೆ, ಅವ್ರ ಉಸಿರಲ್ಲೂ ನಿಮ್ಮ ಮೇಲೆ ಪ್ರೀತಿ ಇದೆ ಗೈಸ್. ನಿಮ್ಮನ್ನ ನೋಡಿದ ತಕ್ಷಣ ಅವ್ರಿಗೆ ಲವ್ ಫೀಲ್ ಆಗುತ್ತೆ. ಇಲ್ಲಿ ನಾನು ಏನ್ ಹೇಳ್ದೆ, ನೀವು ಚಂದ್ರನ್ ತರ ನಿಮ್ ಕಡೆ ಬರ್ತಿದ್ದಾರೆ, ಇಷ್ಟೊಂದು ಚಾಯ್ಸಸ್ ಇದ್ರು ನಿಮ್ನ ಇಷ್ಟಪಡ್ತಾರೆ ಅಂತ ನೋಡಿ. ಅದೇನೆ ಐ ರಿಮೆಂಬರ್ ಯು, ನಾನು ಚಂದ್ರನ್ ನೋಡಿದಾಗ ನಿನ್ನನ್ನ ನೆನ್ಸ್ಕೊತೀನಿ ಅಂತ ಹೇಳ್ತಿದ್ದಾರೆ. ನೀವು ಅಷ್ಟು ಚೆನ್ನಾಗಿದ್ದೀರಾ ಗೈಸ್, ನೋಡೋಕೆ ಚೆನ್ನಾಗಿದ್ದೀರಾ. ಐ ಆಮ್ ಲಕ್ಕಿ ದಟ್ ಐ ಮೀಟ್ ಯು. ಅವರು ನಿಮ್ನ ಮೀಟ್ ಮಾಡಿದ್ಕೆ ತುಂಬಾ ಲಕ್ಕಿ ಅನ್ಕೋತಿದ್ದಾರೆ ಗೈಸ್. ವಾವ್, ಸ್ಟಾರ್ ಕಾರ್ಡ್ ಬಂತಲ್ಲ, ನೀವೊಂಥರ ಸ್ಟಾರ್ ಇದ್ದಂಗೆ ಅವ್ರ ಲೈಫಲ್ಲಿ, ಆ ಥರ ಅನ್ಕೋತಾರೆ ಯಾವಾಗ್ಲೂ. ನಿಮ್ಮನ್ನ ನೋಡಿದ ತಕ್ಷಣ ನಾನು ತುಂಬಾ ಲಕ್ಕಿ ನಿಮ್ ಮೀಟ್ ಮಾಡಿದ್ದು ಅಂತ ಅನ್ಕೋತಾರೆ. ವಾವ್, ನೀವು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತೀರಾ ಅವ್ರಿಗೆ ಅನ್ಸುತ್ತೆ. ನೀವು ತುಂಬಾ ಕ್ಯೂಟ್.
ಅವ್ರ ಕಣ್ಣಿಗೆ ಚೆನ್ನಾಗಂತೂ ಇದೀರಾ ಗೈಸ್. ಮೂನ್ಗೆ ಹೋಲಿಸ್ತಾರೆ, ಕ್ಯೂಟ್ ಅನ್ಸ್ತಿದ್ದಾರೆ. ಸಾರಿ, ತುಂಬಾ ಕ್ಯೂಟ್ ಆಗಿದ್ದೀರಾ. ಸ್ವಲ್ಪ ಭಯ, ನಿಮ್ ನೋಡಿದ ತಕ್ಷಣ ಅವ್ರಿಗೆ ಪ್ರಪೋಸ್ ಅದೆಲ್ಲ ಮಾಡಕ್ ಭಯ ಪ್ರೀತಿ ಇದ್ರು, ಯಾಕಂದ್ರೆ ಸಾರಿ ಅವ್ರಿಗೆ ರಿಜೆಕ್ಷನ್ಗೆ ನೀವೇನಾದ್ರೂ ರಿಜೆಕ್ಟ್ ಮಾಡ್ಬಿಟ್ರೆ ಅಂತ ಭಯ ಇದೆ, ಓಕೆನಾ. ಸ್ವಲ್ಪ ಅವ್ರ ಥ್ರೋಟ್ ಚಕ್ರ ಬ್ಲಾಕ್ ಆಗಿರ್ಬೋದು ಗೈಸ್ ನಿಮ್ಮ ಪರ್ಸನ್ದು. ಸೊ ಅವ್ರು ಹೇಳಲ್ಲ, ತುಂಬಾ ಭಯ ಪಡ್ತಾರೆ ನೀವು ರಿಜೆಕ್ಟ್ ಮಾಡ್ಬಿಟ್ರೆ ಅಂತ. ನೀವು ಸಿಕ್ಕಿರೋದು ಅವ್ರಿಗೆ ತುಂಬಾ ಪುಣ್ಯ ಅಂತ ಅನ್ಕೊಂಡಿದ್ದಾರೆ. ಫೈಲ್ 1, ಯೂನಿವರ್ಸ್ ಪ್ಲೀಸ್ ಗೈಡ್ ಮಾಡಿ. ಫೈಲ್ 1 ಪರ್ಸನ್ ಅವ್ರನ್ನ ನೋಡಿದ ತಕ್ಷಣ ಅವ್ರಿಗೇನ್ ಇನ್ನೇನೇನ್ ಫೀಲಿಂಗ್ಸ್ ಅನ್ಸುತ್ತೆ ನೋಡಿದ ತಕ್ಷಣ. ಐ ಕಾಂಟ್ ಡೂ ದಿಸ್ ರೈಟ್ ನೌ. ಅವ್ರಿಗೆ ನಿಮ್ಮನ್ನ ನೋಡಿದ ತಕ್ಷಣ ಅದೇ ನಿಮ್ ಪ್ರಪೋಸ್ ಮಾಡೋದು, ಈ ಪ್ರೀತಿ ಎಲ್ಲ ಹೇಳ್ಕೋಬೇಕು ಅಂತ ಅನ್ಕೊಂಡ್ರು ಭಯ ಇದೆ. ಈಗ್ಲೇ ನಾನ್ ಹೇಳಕ್ಕಾಗಲ್ಲ, ಈಗ್ಲೇ ನಾನ್ ತೋರ್ಸ್ಕೊಳಕ್ಕಾಗಲ್ಲ ಅಂತ ಅನ್ಕೋತಾರೆ ನಿಮ್ಮನ್ನ ನೋಡಿದ ತಕ್ಷಣ. ಅವ್ರ ಅಂತಾರೆ, ಅವ್ರು ಹೇಳ್ತಿದ್ದಾರೆ ನಿಮ್ಮ ಹಾರ್ಟ್ಗೆ ಏನ್ ಬೆಸ್ಟ್ ಅದನ್ನ ಮಾಡಿ ಖುಷಿಯಾಗಿರಿ. ಅಂದ್ರೆ ನಿಮ್ ಒಳ್ಳೇದನ್ನ ಬಯಸ್ತಿದ್ದಾರೆ ಗೈಸ್. ನೀವ್ ಖುಷಿಯಾಗಿರಿ ಅಂತ ನಿಮ್ ನೋಡಿದ ತಕ್ಷಣ ಅವ್ರು ಅನ್ಕೋತಾರೆ ಖುಷಿಯಾಗಿದ್ರೆ ಸಾಕಪ್ಪ, ಇವ್ರ ಹಾರ್ಟಿಗೆ ಏನ್ ಖುಷಿ ಇದೆ ಅದ್ ಮಾಡ್ಲಿ ಅಂತ ಅನ್ಕೋತಾರೆ. ವಾವ್, ನೋಡಿ ನೀವು ತುಂಬಾ ಒಳ್ಳೆಯವರು, ನೀವು ತುಂಬಾ ಒಳ್ಳೆಯವರು. ನನಗೆ ಯೋಗ್ಯತೆ ಇಲ್ಲ ನಿಮ್ ಲೈಫ್ ಅಲ್ಲಿ ಇರೋದು ಅಂತ ಹೇಳ್ತಾ ಇದಾರೆ ನೋಡಿ. ಯು ಆರ್ ಟೂ ನೈಸ್, ಐ ಡೋಂಟ್ ಡಿಸರ್ವ್ ಯುವರ್ ಕೈಂಡ್ನೆಸ್. ನೀವು ತುಂಬಾ ಗಿವಿಂಗ್ ನೇಚರ್ ಇದ್ದೀರಾ ಗೈಸ್. ಅದವ್ರಿಗೆ ತುಂಬಾ ಇಷ್ಟ. ಮತ್ತೆ ಅವ್ರು ಅನ್ಕೋತಾ ಇದಾರೆ ಅವ್ರು ನಿಮ್ನ ಡಿಸರ್ವ್ ಮಾಡಲ್ಲ ಅಂತ. ನೀವೆಷ್ಟ್ ಒಳ್ಳೆಯವರು ಅಂತ ನೋಡಿ. ಅವರು ಮುಂಚೆ ನಿಮ್ನ ಇಗ್ನೋರ್ ಮಾಡಿರ್ಬೋದು, ನೆಗ್ಲೆಕ್ಟ್ ಮಾಡಿರ್ಬೋದು. ಆ ತರ ವ್ಯಕ್ತಿ ನಾನು ಆಗಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ಗಿನ್ನೂ ಒಳ್ಳೆ ವ್ಯಕ್ತಿ ನಿಮ್ ಲೈಫಲ್ಲಿ ಸಿಕ್ಲಿ ಅಂತ ಅನ್ಕೋತಿದ್ದಾರೆ, ಇಲ್ಲ ಇವರೇ ಬೆಟರ್ ಆಗಿ ನಿಮ್ ಲೈಫ್ ಬರ್ಬೇಕು ಅಂತ ಅನ್ಕೋತಿದ್ದಾರೆ ಗೈಸ್. ಅವ್ರು ಅಂತಿದ್ದಾರೆ ನೀವ್ ಅವ್ರಲ್ಲಿ ಏನ್ ನೋಡಿದ್ರಿ ಅಂತ. ಅವ್ರು ಅನ್ಕೋತಿದ್ದಾರೆ ನೀವ್ ಅವ್ರಲ್ಲಿ ಏನ್ ನೋಡಿ ಇಷ್ಟಪಟ್ರಿ ಅಂತ ಅನ್ಕೋತಾ ಇದ್ದಾರೆ. ವಾಟ್ ಡು ಯು ಸೀ ಇನ್ ಮೀ ಅಂತ. ನಿಮ್ ನೋಡಿದ ತಕ್ಷಣ ಇಷ್ಟೆಲ್ಲ ಫೀಲಿಂಗ್ಸ್ ಇದೆ ನೋಡಿ ಗೈಸ್. ಒಂದಾದ್ರೂ ನೆಗೆಟಿವ್ ಬರ್ತಾ ಕಾರ್ಡು ನಿಮ್ ಎದುರಿಗೆ ಶಫಲ್ ಮಾಡಿದೆ. ನಿಮ್ಗೆ ನಂಬಿಕೆ ಬರ್ದೇ ಇರ್ಬೋದು, ಬಟ್ ಖಂಡಿತ ಇದೆಲ್ಲ ಸತ್ಯ ಗೈಸ್, ಖಂಡಿತ. ಯಾಕಂದ್ರೆ ಜನರಲ್ ರೀಡಿಂಗ್ ಆಗಿರೋದ್ರಿಂದ 80 to 90% ಕೊಡ್ತೀನಿ, ಖಂಡಿತ ಸತ್ಯ, ಓಕೆನಾ. ಯೂನಿವರ್ಸ್ ಫೈಲ್ 1, ಅವರ ಪರ್ಸನ್ ಇನ್ನು ಅವ್ರು ನೋಡಿದ ತಕ್ಷಣ ಏನ್ ಥಿಂಕ್ ಮಾಡ್ತಾರೆ ಅಂತ ಇನ್ನೊಂದಷ್ಟು ಮೆಸೇಜಸ್ ಕೊಡಿ. ಯೂನಿವರ್ಸ್ ಫೈಲ್ 1, ನೀವು ತುಂಬಾ ಬುಕ್ ವಾರ್ಮ್ ಇರ್ಬೋದು ಗೈಸ್, ತುಂಬಾ ಚೆನ್ನಾಗಿ ಓದ್ತೀರಾ ಅನ್ಸುತ್ತೆ ಅವ್ರ ಪ್ರಕಾರ. ತುಂಬಾ ನಾಲೆಡ್ಜಬಲ್ ಪರ್ಸನ್, ಬ್ರಿಲಿಯಂಟ್ ಪರ್ಸನ್, ಇಂಟೆಲಿಜೆಂಟ್ ಪರ್ಸನ್. ಓದ್ತಿರ್ತೀರಾ, ಆ ನೇಚರ್ ಅವ್ರಿಗೆ ಇಷ್ಟ ಆಗುತ್ತೆ. ನೀವು ಚೆನ್ನಾಗಿ ಓದ್ತೀರಾ ಅಂತ ಅನ್ಕೊಂಡಿದಾರೆ ಅವರು ಸುಮಾರು ಜನ. ನಿಮಗ್ ನೀವು ಬೌಂಡ್ರೀಸ್ ಹಾಕೋತೀರಾ ಅಂತಾನು ಅನ್ಕೊಂಡಿದಾರೆ ಅವ್ರು. ಸಡನ್ ಆಗಿ ಯಾರ ಜೊತೆನೂ ಜಾಸ್ತಿ ಮಿಂಗಲ್ ಆಗಲ್ಲ. ಹೌದು, ಸೋಷಿಯಲ್ ಆಗ್ತೀರಾ, ಹಾರ್ಮೋನಿಯಸ್ ಆಗಿರ್ತೀರಾ, ಆದ್ರೆ ಲಿಮಿಟ್ಸ್. ಯಾರ ಜೊತೆ ಇರ್ಬೇಕೋ ಅವ್ರ ಜೊತೆ ಮಾತ್ರ ಅಂತ ಅವ್ರು ಅನ್ಕೊಂಡಿದ್ದಾರೆ. ಓಕೆ, ನೀವ್ ಒಂಥರ ಮೆಜಿಷಿಯನ್ ಇದ್ದಂಗೆ. ನಿಮ್ಮನ್ನ ನೋಡಿದ್ರೆ ಯಾರ್ ಬೇಕಾದ್ರೂ ಅಟ್ರಾಕ್ಟ್ ಆಗ್ತಾರೆ ಅಂತ ಅವ್ರು ಅನ್ಕೊಂಡಿದ್ದಾರೆ. ನಿಮ್ಮ ಆರಾಗೆ, ನಿಮ್ಮ ಇದಕ್ಕೆ ಯಾರ್ ಬೇಕಾದ್ರೂ ಅಟ್ರಾಕ್ಟ್ ಆಗ್ತಾರೆ, ಅಷ್ಟು ನೀವು ಒಳ್ಳೆಯವರು. ನಿಮ್ಮ ಆರ ಅಷ್ಟು ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದಾರೆ. ನೀವು ಅವ್ರ ಹಾರ್ಟ್ ಚಕ್ರ ಓಪನ್ ಮಾಡಿದೀರಾ ಗೈಸ್. ನಿಮ್ ಜೊತೆ ಮಾತಾಡ್ಬೇಕು ಅನ್ಸುತ್ತೆ, ಅವ್ರಿಗೆ ಕಮ್ಯುನಿಕೇಟ್ ಮಾಡ್ಬೇಕು ಅನ್ಸುತ್ತೆ, ತುಂಬಾ ಇಷ್ಟ. ಆದ್ರೆ ಜಾಸ್ತಿ ಮಾತಾಡಲ್ಲ ಅನ್ಸುತ್ತೆ. ಅವ್ರು ನಿಮ್ ಮುಂದೆ ಬಂದಾಗ ಸೈಲೆಂಟ್ ಆಗಿರ್ತಾರೆ. ಭಯ ಇದೆ ನೀವು ರಿಜೆಕ್ಟ್ ಮಾಡ್ಬಿಡ್ತೀರಾ, ಯಾಕಂದ್ರೆ ನಿಮ್ಗೆ ತುಂಬಾ ಚಾಯ್ಸ್ ಇದೆ. ನಿಮ್ನ ತುಂಬಾ ಹೈ ಲೆವೆಲ್ ಅಲ್ಲಿ ನೋಡ್ತಾರೆ ಗೈಸ್. 8 of Wands. ನೀವೇ ಕಮ್ಯುನಿಕೇಟ್ ಮಾಡ್ತೀರಾ ಜಾಸ್ತಿ ಅನ್ಸುತ್ತೆ ಗೈಸ್ ನನಗೆ. ನೀವೇ ಮೆಸೇಜ್ ಮಾಡೋದು, ನೀವೇ ಕಾಲ್ ಮಾಡೋದು, ನೀವೇ ಮಾತಾಡ್ಸೋದು, ನೀವೇ ಇನಿಷಿಯೇಟ್ ಮಾಡ್ತೀರಾ ಥಿಂಗ್ಸ್ನ ಅವ್ರಿಗಿಂತ. ಅದು ಅವ್ರಿಗೆ ತುಂಬಾ ಇಷ್ಟ. ನೀವೇ ಇನಿಷಿಯೇಷನ್ ತಗೋತೀರಾ, ಏನೇ ವಿಚಾರಗಳಿರ್ಬೋದು, ಅವ್ರಿಗೋಸ್ಕರ ಕಾಯಲ್ಲ, ನೀವ್ ಇನಿಷಿಯೇಷನ್ ತಗೊಳ್ಳೋ ಅಂತ ವ್ಯಕ್ತಿ ಅಂತ ಅವ್ರು ಅನ್ಕೋತಿದ್ದಾರೆ. ಈ ಗುಣಗಳು ನಿಮ್ಮಲ್ಲಿ ಅವರು ನಿಮ್ಮನ್ನ ನೋಡಿದ ತಕ್ಷಣ ಇಷ್ಟು
ಅವ್ರ ತಲೆಯಲ್ಲಿ ಓಡ್ತಿರುತ್ತೆ ಗೈಸ್, ನಿಮ್ಮ ಬಗ್ಗೆ ಈ ಥರ ಥಿಂಕ್ ಮಾಡ್ತಾರೆ. ಓಕೆನಾ? ಯೂನಿವರ್ಸ್ ಕಡೆಯಿಂದ ನಿಮ್ಗೇನು ಗೈಡೆನ್ಸ್ ನೋಡೋಣ. ಫೈಲ್ 1, ಯೂನಿವರ್ಸ್ ಪ್ಲೀಸ್ ಗೈಡ್ ಮಾಡಿ ನನ್ನ ವ್ಯೂವರ್ಸ್ಗೆ ಏನು ಮೆಸೇಜ್ ಇದೆ. ಫೋಕಸ್ ಆನ್ ಯುವರ್ ಗೋಲ್ಸ್. ಯೂನಿವರ್ಸ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ನಿಮ್ಮ ಕನಸುಗಳು, ನಿಮ್ಮ ಗುರಿನ ನೆರವೇರಿಸ್ಕೊಳ್ಳಿ, ಅದ್ರ ಕಡೆ ಫೋಕಸ್ ಮಾಡಿ. ಬೇರೆದೆಲ್ಲ ನಿಮ್ಗೆ ಅದದೇ ಯಾವ ಟೈಮಿಗೆ ಬರ್ಬೇಕು ಆ ಟೈಮಿಗೆ ಬರುತ್ತೆ. ಈ ಪರ್ಸನ್ ಇರ್ಬೋದು, ನಿಮ್ಮ ಲೈಫು ಚೆನ್ನಾಗಿರ್ಬೇಕು ಅಂದ್ರೆ ನಿಮ್ಮ ಗೋಲ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಓಕೆನಾ? ನಿಮ್ಮ ಪರ್ಸನ್ ನಿಮ್ಗೆ ಯಾವ ಹಾರ್ಟ್ ಡೆಡಿಕೇಟ್ ಮಾಡ್ಬೋದು ಅಂತ ನೋಡೋಣ. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಇವರ ಪರ್ಸನ್, ಫೈಲ್ 1 ಪರ್ಸನ್ ಇವ್ರಿಗೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ಬೋದು ಅಂತ. ಈ ಟಚ್ಚಲ್ಲಿ ಏನು ಇದೆ, ಕಣ್ಣಂಚಲಿ ಸುಳಿ ಮಿಂಚಿದೆ. ಗೈಸ್, ಸುಮಾರು ಜನ ನಿಮ್ಗೆ ಶೇಕ್ ಹ್ಯಾಂಡ್ ಅಟ್ಲೀಸ್ಟ್ ಹಂಗಾದ್ರೂ ಅವ್ರ ಕೈ ಟಚ್ ಆಗ್ಬೋದು ಅನ್ನೋವಷ್ಟು ನಿಮ್ ಕಂಡ್ರೆ ಎದುರ್ಕೋತಾರೆ ಗೈಸ್. ಸೊ ಆ ಸಾಂಗ್ ಫುಲ್ ನೋಡಿ, ನಿಮ್ ಕಂಡ್ರೆ ತುಂಬಾ ಭಯ ಇದೆ, ಅಷ್ಟೇ ರೆಸ್ಪೆಕ್ಟ್, ಪ್ರೀತಿ, ಗೌರವ ಇದೆ. ನಾನು ಆಲ್ರೆಡಿ ನಿಮ್ಗೆ ಮೆಸೇಜ್ ತೋರಿಸ್ದೆ. ಭಯ ಅಂತೂ ಇದೆ ಗೈಸ್, ನಂಗೆ ಇದು ಕಾಣಿಸ್ತಿದೆ. ಅವ್ರಿಗೆ ನೀವು ನಾನು ಹೇಳಿದ್ನಲ್ಲ, ನೀವು ಅವ್ರೆಲ್ಲಾದ್ರೂ ಇದ್ರೆ ಆ ರೂಮಲ್ಲೋ ಆ ಸ್ಪೇಸಲ್ಲಿ ನಿಮ್ ಪ್ರೆಸೆನ್ಸ್ ಇದ್ರೆ ಸಾಕು, ಹಿ ಫೀಲ್ ವೆರಿ ಗುಡ್. ನಿಮ್ ಆರಾ ಅಷ್ಟು ಇಷ್ಟ ಅವ್ರಿಗೆ. ಇನ್ನೊಂದ್ ಚೂರ್ ಏನಾದ್ರು ನೀವು ಶೇಕ್ ಹ್ಯಾಂಡ್ ಕೊಡೋದು, ಟಚ್ ಆಗೋದು, ಅವ್ರಿಗೆ ಕೈ ಏನಾದ್ರು ಅಷ್ಟಾದ್ರೂ ಸಾಕು, ಅವ್ರಿಗೆ ತುಂಬಾ ಖುಷಿ ಪಡ್ತಾರೆ ಗೈಸ್. ಅಷ್ಟು ನಿಮ್ನ ರೆಸ್ಪೆಕ್ಟ್ ಮಾಡ್ತಾರೆ, ಅಷ್ಟು ನಿಮ್ನ ಹೂವಾಗಿ ಪ್ರೀತಿ ಮಾಡ್ತಾರೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್. ನಿಮಗೆ ನನ್ನ ವಿಡಿಯೋ ಸ್ವಲ್ಪ ಆದರೂ ರೆಸೊನೇಟ್ ಆಗಿದ್ರೆ ಫೈಲ್ 1 ಪ್ಲೀಸ್ ಸಬ್ಸ್ಕ್ರೈಬ್. ಕೃಷ್ಣಂ ವಂದೇ ಜಗತ್. ಹಾಯ್ ಗೈಸ್, ವೆಲ್ಕಮ್ ಫೈಲ್ 2. ಯಾರ್ಯಾರು ಫೈಲ್ 2 ಚೂಸ್ ಮಾಡಿದಿರೋ ನಿಮ್ಮ ವ್ಯಕ್ತಿನ ನೆನೆಸ್ಕೊಳ್ಳಿ. ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಆಗಿ ಗೈಸ್. ನಿಮ್ಮ ವ್ಯಕ್ತಿನ ನೆನೆಸ್ಕೊಳ್ಳಿ, ಅವ್ರ ಹೆಸರನ್ನ 3 ಸರಿ ಹೇಳಿ, ಮತ್ತೆ ಅವ್ರ ಜೊತೆ ಕಳೆದಿರೋಂಥ ಒಳ್ಳೆ ಕ್ಷಣಗಳನ್ನ ನೆನೆಸ್ಕೊಳ್ಳಿ. ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ. ಓಕೆನಾ? ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಯೂನಿವರ್ಸ್, ಏಂಜಲ್ಸ್, ಫೈಲ್ 2. ಅವ್ರ ಪರ್ಸನ್ನು ನಿಮ್ನ ನೋಡಿದ ತಕ್ಷಣ ಅವ್ರಿಗೆ ಬರೋ ಥಾಟ್ಸ್, ಅವ್ರಿಗೆ ನಿಮ್ ನೋಡಿದ ತಕ್ಷಣ ಅವ್ರಿಗೆ ಬರೋ ಯೋಚನೆಗಳು, ಥಾಟ್ಸ್ ಏನು ಅಂತ ನೋಡೋಣ. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಯೂನಿವರ್ಸ್ ಪ್ಲೀಸ್. ಫ್ರಂಟ್ ಕಾರ್ಡ್, 5 of Wands, Page of Cups, the Chariot, 5 of Pentacles. ಗೈಸ್, ಅವ್ರು ನಿಮ್ನ ನೋಡಿದ ತಕ್ಷಣ ಅವ್ರಿಗೆ ನೀವು ತುಂಬಾ ವರ್ಕೋಹಾಲಿಕ್, ನೀವು ಜಾಸ್ತಿ ಕೆಲಸ ಮಾಡ್ತೀರಾ ಅಂತ ಅನ್ಸುತ್ತೆ. ಅವ್ರಿಗೆ ತುಂಬಾ ಕಾನ್ಫಿಡೆಂಟ್ ಪರ್ಸನ್ ಅಂತ ಅನ್ಸುತ್ತೆ. ಆಮೇಲೆ ನೀವು ತುಂಬಾ ಚಾಲೆಂಜಸ್ ತಗೋತೀರಾ ಲೈಫಲ್ಲಿ ಅಂತ ಅವ್ರಿಗೆ ತುಂಬಾ ಫೀಲ್ ಆಗುತ್ತೆ. ತುಂಬಾ ಬ್ರೇವ್ ಇದ್ದೀರಾ, ಚಾಲೆಂಜಸ್ನ ನೀವು ಫೇಸ್ ಮಾಡ್ಕೊಂಡು ಈ ಸಿಚುವೇಶನ್ ಬಂದಿದ್ದೀರಾ ಅಂತ ಅನ್ಕೋತಿದ್ದಾರೆ. ಮತ್ತೆ ನಿಮ್ ನೋಡಿದ್ರೆ ಅವ್ರಿಗೆ ಒಬ್ಸೆಸ್ಡ್ ಫೀಲ್ ಆಗುತ್ತೆ, ಒಬ್ಸೆಷನ್ ಫೀಲ್ ಆಗುತ್ತೆ ನಿಮ್ನ ನೋಡಿದ್ರೆ. ಅಂದ್ರೆ ಅವ್ರಿಗೆ ಬೇರೆ ಏನು ಥಾಟೇ ಬರಲ್ಲ. ನಿಮ್ ನೋಡಿದ್ರೆ ಅವರು ಸಡನ್ ಆಗಿ ಏನ್ ಮಾತಾಡ್ತಿದ್ದೀನಿ, ನಾನು ಎಲ್ಲಿದ್ದೀನಿ, ನಾನು ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದನ್ನ ಮರೆಯೋದು ಜಾಸ್ತಿ ಗೈಸ್. ಓಕೆನಾ? ನೀವು ಸ್ವಲ್ಪ ಕೋಪ ಮಾಡ್ಕೋತೀರಾ ಅಂತ ಅವ್ರಿಗೆ ಅನ್ಸುತ್ತೆ. ಮತ್ತೆ ನೀವು ಎಕ್ಸ್ಪ್ರೆಸ್ ಮಾಡಲ್ಲ ನಿಮ್ ಫೀಲಿಂಗ್ಸ್ನ ಅಂತ ಅವ್ರಿಗೆ ಅನ್ಸುತ್ತೆ. ನೀವು ಎಕ್ಸ್ಪ್ರೆಸ್ ಮಾಡಲ್ಲ ಅಂತ ಅನ್ಕೊಂಡಿದ್ದಾರೆ ನಿಮ್ ಫೀಲಿಂಗ್ಸ್. ಅವ್ರಂತೂ ಫುಲ್ ಸ್ಟನ್ ಆಗ್ಬಿಡ್ತಾರೆ ಗೈಸ್ ನಿಮ್ನ ನೋಡಿದ ತಕ್ಷಣ. ಏನ್ ಹೇಳ್ಬೇಕು ಅನ್ಕೊಂಡಿದ್, ನಾನು ಯಾಕೆ ಬಂದಿದ್ದೀನಿ ಅನ್ನೋದನ್ನೇ ಸುಮಾರು ಜನ ಮರ್ತ್ಕೋತಾರೆ. ಅಷ್ಟು ನಿಮ್ನ ನೋಡಿದ್ರೆ ತರ ಬ್ಲ್ಯಾಂಕ್ ಆಗ್ಬಿಡ್ತಾರೆ ಗೈಸ್. ತುಂಬಾ ಕಾನ್ಫಿಡೆಂಟ್ ಪರ್ಸನ್ ನೀವು, ತುಂಬಾ ಧೈರ್ಯ, ತುಂಬಾ ನಿಮ್ ಲೈಫಲ್ಲಿ ಚಾಲೆಂಜಸ್ ಫೇಸ್ ಮಾಡಿದೀರಾ. ಆದ್ರೂ ಅದನ್ನೆಲ್ಲ ಮೀರಿ ನೀವು ಒಂದೊಳ್ಳೆ ಪೊಸಿಷನ್ ಬಂದಿದ್ದೀರಾ ಅಂತ ಅವ್ರು ನಿಮ್ ನೋಡಿದ ತಕ್ಷಣ ಅನ್ಕೋತಾರೆ ಗೈಸ್. ನೀವು ಒಳ್ಳೆ ಕಾಂಪಿಟೇಟರ್. ಓಕೆನಾ? ನೀವು ಕಾಂಪಿಟೇಷನ್ ಅಲ್ಲಿ ಸೋಲೋ ಅಂತ ವ್ಯಕ್ತಿ ಅಲ್ಲ. ಓಕೆನಾ?
ನೀವು ಯಾವುದೇ ಕಾಂಪಿಟೇಷನ್ ಕೊಟ್ರು, ನೀವು ವರ್ಕ್ ಪ್ಲೇಸ್ ಅಲ್ಲಿ ಇರ್ಬೋದು, ಹೆಲ್ದಿಯಾಗಿ ಕಾಂಪಿಟೇಷನ್ ಮಾಡಿ ಅದನ್ನ ಗೆಲ್ತೀರಾ. ಸ್ವಲ್ಪ ಕೋಪ ಮಾಡ್ಕೋತೀರಾ, ಸ್ವಲ್ಪ ಆರ್ಗ್ಯುಮೆಂಟ್ ಮಾಡ್ತೀರಾ ಅಂತ ಅವ್ರು ಅನ್ಕೋತಾರೆ. ಓಕೆನಾ? ಏನೇ ಇದ್ರು ನಿಮ್ ನೋಡಿದ್ರೆ ಸ್ಟನ್ ಗೈಸ್ ಅವ್ರು. ಮತ್ತೆ ನಿಮ್ ಲೈಫಲ್ಲಿ ತುಂಬಾ ಜನ ನಿಮ್ ಲೈಫಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಓಕೆನಾ? ತುಂಬಾ ನೀವು ಮಲ್ಟಿ ಟಾಸ್ಕ್ ಮಾಡ್ತೀರಾ ಗೈಸ್. ಒಂದ್ ಟೈಮಲ್ಲಿ ಒಂದ್ ಕೆಲಸ ಮಾಡಲ್ಲ, ತುಂಬಾ ಮಲ್ಟಿ ಟಾಸ್ಕ್ ಮಾಡ್ತೀರಾ ಅಂತ ಅವ್ರಿಗೆ ಅನ್ಸ್ತಿದೆ. ಓಕೆ, ಫ್ಯಾಮಿಲಿ ಇರ್ಬೋದು, ವರ್ಕ್ ಇರ್ಬೋದು, ನಿಮ್ ರಿಲೇಷನ್ಸ್ ಇರ್ಬೋದು, ಫ್ರೆಂಡ್ ಸರ್ಕಲ್ ಇರ್ಬೋದು, ಎಲ್ಲಾನು ನೀಟಾಗಿ ಬ್ಯಾಲೆನ್ಸ್ ಮಾಡ್ತೀರಾ. ಸ್ಟೇಬಲ್ ಆಗಿ ಜೀವನ ನಡ್ಸ್ಕೊಂಡು ಹೋಗ್ತಿದ್ದೀರಾ. ಮತ್ತೆ ಆರ್ಗ್ಯುಮೆಂಟ್ಸ್ ನ ಅವಾಯ್ಡ್ ಮಾಡ್ತೀರಾ. ಆದಷ್ಟು ನಿಮ್ಗೆ ಆ ಕಂಟ್ರೋಲಿಂಗ್ ಕೆಪಾಸಿಟಿ ಇದೆ. ನೀವು ಆರ್ಗ್ಯುಮೆಂಟ್ ಮಾಡಿದ್ರು ಆದಷ್ಟು ಅದರಲ್ಲಿ ಕಂಟ್ರೋಲ್ ತಗೊಬರ್ತೀರಾ. ಅವಾಯ್ಡ್ ಮಾಡಕ್ ಟ್ರೈ ಮಾಡ್ತೀರಾ. ತುಂಬಾ ಮಿತಿ ಮೀರಿದ್ರೆ ಮಾತ್ರ ಆರ್ಗ್ಯುಮೆಂಟ್ಸ್ ಹೋಗ್ತೀರಾ ಅಂತ ಅನ್ಕೋತಿದ್ದಾರೆ. ಓಕೆನಾ? ನ್ಯಾಯ ಎಲ್ಲಿದೆ ಅಲ್ಲಿ ಮಾತಾಡ್ತೀರಾ ಗೈಸ್. ನ್ಯಾಯ ಎಲ್ಲಿದೆ ಅಲ್ಲಿ ಆರ್ಗ್ಯುಮೆಂಟ್ ಮಾಡ್ತೀರಾ. ನ್ಯಾಯ ಎಲ್ಲಿಲ್ಲ, ಅವಶ್ಯಕತೆ ಇಲ್ಲ, ಅಲ್ಲಿ ನೀವು ಆರ್ಗ್ಯುಮೆಂಟ್ ಮಾಡಲ್ಲ. ಮತ್ತೆ ನಿಮ್ ಲೈಫ್ ಇಂಬ್ಯಾಲೆನ್ಸ್ ಇಲ್ಲ ಗೈಸ್. ನಿಮ್ ಲೈಫಲ್ಲಿ ಇಂಬ್ಯಾಲೆನ್ಸ್ ಅನ್ನೋದಿಲ್ಲ ಅಂತ ಅನ್ಕೋತಿದ್ದಾರೆ. ಏನೇ ಇಂಬ್ಯಾಲೆನ್ಸ್ ಬಂದಿದ್ರು ಅದನ್ನ ನೀವು ಆ ಚಾಲೆಂಜಸ್, ಆ ಇಂಬ್ಯಾಲೆನ್ಸಸ್ ನ ಫೇಸ್ ಮಾಡಿ ಮುಂದೆ ನುಗ್ಗಿದ್ದೀರಾ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೀವು ತುಂಬಾ ಸ್ಟ್ರಾಂಗ್, ಬ್ರೇವ್ ಪರ್ಸನ್ ಗೈಸ್. ಎಲ್ ಮಾತಾಡ್ಬೇಕು ಅಲ್ಲಿ ಮಾತಾಡ್ತೀರಾ, ಎಲ್ ಮಾತಾಡ್ಬಾರ್ದು ಅಲ್ಲಿ ಮಾತಾಡಲ್ಲ. ಆತರ ಅವ್ರು ಫೀಲ್ ಮಾಡ್ತಾರೆ. ತುಂಬಾ ಸ್ಟ್ರಾಂಗ್ ಇದೀರ ನೀವು. ನೀವು ಸ್ವಲ್ಪ ಇಮ್ಯಾಜಿನೇಟಿವ್ ಇದ್ದೀರಾ, ಎಮೋಷನಲಿ ಓಪನ್ ಅಪ್ ಆಗಲ್ಲ ಅಂತ ಅವ್ರು ಅನ್ಕೊಂಡಿದ್ದಾರೆ. ಸ್ವಲ್ಪ ಇಮ್ಯಾಜಿನೇಷನ್ ಇದೆ ನಿಮ್ ಲೈಫ್ ಬಗ್ಗೆ, ಕನ್ಸುಗಳು ಜಾಸ್ತಿ ಇದೆ ಅಂತ ಅನ್ಕೊಂಡಿದ್ದಾರೆ. ಮತ್ತೆ ಓಪನ್ ಅಪ್ ಆಗಲ್ಲ. ಆಸ್ ಯೂಶುವಲ್ ನೀವು ತುಂಬಾ ಸ್ಟ್ರಾಂಗ್ ವ್ಯಕ್ತಿತ್ವ ಇರೋರು. ಸುಮಾರು ಜನ ಚೆನ್ನಾಗಿ ಹಾಡು ಹೇಳ್ಬೋದು ನಿಮ್ಮಲ್ಲಿ, ಅವ್ರ ಪ್ರಕಾರ. ಮತ್ತೆ ತುಂಬಾ ಜನ ನಿಮ್ ಕಡೆ ಅಟ್ರಾಕ್ಟ್ ಆಗಿದ್ದಾರೆ ಅಂತ ಅವ್ರಿಗೆ ಗೊತ್ತು. ತುಂಬಾ ಜನ ಅಟ್ರಾಕ್ಟ್ ಆಗಿರ್ಬೋದು ಗೈಸ್, ಅವ್ರಿಗೆ ಆತರ ಫೀಲ್ ಆಗುತ್ತೆ. ನಿಮ್ ಡ್ರೆಸ್ಸಿಂಗ್ ಸೆನ್ಸ್ ಅವ್ರಿಗೆ ತುಂಬಾ ಇಷ್ಟ. ನಿಮ್ ನೋಡಿದ ತಕ್ಷಣ ಅವ್ರು ನಿಮ್ ಡ್ರೆಸ್ ಅದೆಲ್ಲ ಅಬ್ಸರ್ವ್ ಮಾಡ್ತಾರೆ. ಮತ್ತೆ ನೀವು ನಡೆಯೋದು, ನೀವು ನಡೆಯೋ ರೀತಿ ಅವ್ರಿಗೆ ಇಷ್ಟ ಆಗುತ್ತೆ. ಕುತ್ಕೊಳ್ಳೋ ರೀತಿ, ನಿಮ್ನ ನೀವು ಕ್ಯಾರಿ ಮಾಡೋ ರೀತಿ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಗೈಸ್. ಅಬ್ಸರ್ವ್ ಮಾಡ್ತಾರೆ ಅವರು, ಯಾವ ಡ್ರೆಸ್ ಹಾಕಿದ್ದೀರಾ ಅದೆಲ್ಲ ಅವ್ರಿಗೆ ತುಂಬಾ ಇಷ್ಟ ಆಗಿದೆ ನಿಮ್ ಡ್ರೆಸ್ಸಿಂಗ್ ಸೆನ್ಸ್. ನೀವು ಪ್ರೆಸೆಂಟ್ ಹೇಗ್ ಮಾಡ್ತೀರಾ, ಹೇಗೆ ಒಂದು ಗೆಟ್ ಟುಗೆದರ್ ಇರ್ಬೋದು, ಎಲ್ಲಿ ಎಲ್ಲೆಲ್ಲಿ ಹೇಗೆ ನಡ್ಕೋಬೇಕು ಅಷ್ಟು ಚೆನ್ನಾಗಿ ನಡ್ಕೋತೀರಾ ಅಂತ ಹೇಳ್ತಿದ್ದಾರೆ. ಮತ್ತೆ ನೀವು ಏನೇ ಪ್ರಾಬ್ಲಮ್ಸ್ ಬರ್ಲಿ ತುಂಬಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ. ತುಂಬಾ ಪಾಸಿಟಿವ್ ಥಿಂಕರ್ ಅಂತ ಹೇಳ್ತಿದ್ದಾರೆ. ತುಂಬಾ ನೀವು ಪಾಸಿಟಿವ್ ಥಿಂಕರ್ ಅಂತ ಹೇಳ್ತಿದ್ದಾರೆ. ವಾವ್ ಗೈಸ್, ತುಂಬಾ ಸ್ಟ್ರಾಂಗ್ ಇದೀರ ನನ್ ವ್ಯೂವರ್ಸ್. ಫೈಲ್ 2 ಅವರು ನೋಡಿ ಮತ್ತೆ ಸ್ಟ್ರಾಂಗ್. ನೀವ್ ಏನಕ್ಕೂ ಎದ್ರುಕೊಳ್ಳಲ್ಲ, ನಿಮ್ನ ಸ್ಟ್ರಾಂಗ್ ಅಂತ ಅನ್ಕೊಂಡಿದ್ದಾರೆ. ಓಕೆ, ಸ್ವಲ್ಪ ಕಂಟ್ರೋಲ್ ಮಾಡ್ತೀರಾ, ಸ್ವಲ್ಪ ಕಂಟ್ರೋಲ್ ಮಾಡ್ತೀರಾ. ತಪ್ಪು ಮಾಡ್ತಿದ್ರೆ ಕಂಟ್ರೋಲ್ ಮಾಡೇ ಮಾಡ್ತೀರಾ. ನೀವೊಂಥರ, ನನ್ಗೆ ಪದೇ ಪದೇ ಏನ್ ಬರ್ತಿದೆ ಅಂದ್ರೆ, ನ್ಯಾಯದ ಪರ ಇರೋರು ನೀವು. ಏನ್ ಸರಿ ಅದ್ ನಿಮ್ ಪಾರ್ಟ್ನರೇ ತಪ್ಪು ಮಾಡ್ಲಿ, ತಪ್ಪು ಅಂತ ಹೇಳ್ತೀರಾ, ತಪ್ಪು ಅಂತ ಆರ್ಗ್ಯುಮೆಂಟ್ ಹೋಗ್ತೀರಾ. ಓಕೆನಾ? ನಿಮ್ ತಪ್ಪಿದ್ರೆ ನೀವು ಸೈಲೆಂಟ್ ಆಗ್ಬಿಡ್ತೀರಾ, ಆರ್ಗ್ಯುಮೆಂಟ್ ಮಾಡಲ್ಲ. ಓಕೆ, ಆರ್ಗ್ಯುಮೆಂಟ್ ನಾನು ಕ್ಲಾರಿಫೈ ಕೊಡ್ತಾ ಇದ್ದೀನಿ. ನೀವು ನಿಮಗ್ ತಪ್ಪು ಅನ್ಸ್ದಾಗ ಮಾತ್ರ ಆರ್ಗ್ಯುಮೆಂಟ್ ಮಾಡ್ತೀರಾ, ನ್ಯಾಯದ ಕಡೆ ಪರವಾಗಿ ನಿಂತ್ಕೋತೀರಾ. ಇಲ್ಲ ಅಂದ್ರೆ ಖಂಡಿತ ನೀವು ಸೈಲೆಂಟ್ ಆಗ್ಬಿಡ್ತೀರಿ.
ಕಂಟ್ರೋಲ್ ಮಾಡ್ತೀರಾ. ಯಾವಾಗ ಯಾರಾದ್ರೂ ತಪ್ಪು ಮಾಡ್ತಿದ್ರೆ ನೀವು ಕಂಟ್ರೋಲ್ ಮಾಡ್ತೀರಾ ಖಂಡಿತ. ಮತ್ತೆ ತಪ್ಪಂತ ಆದಾಗ ನೀವು ನಿಮ್ಮ ಎಮೋಷನ್ಸ್ ಫೀಲಿಂಗ್ಸ್ ಎಲ್ಲ ನೋಡಲ್ಲ, ಅದನ್ನ ಹಿಂದೆ ಹಾಕಿ ಅವ್ರು ಯಾವ್ದೇ ಸಂಬಂಧದಲ್ಲಿ ಇರ್ಬೋದು, ಅವ್ರಿಗೆ ನೀವ್ ಇದ್ ತಪ್ಪು ಮಾಡ್ತಿದ್ದೀರಾ ಅಂತ ಹೇಳ್ತೀರಾ. ಓಕೆನಾ? ಆ ಗುಣ ಆ ತರ ನೋಡ್ತಾರೆ. ನೀವು ತುಂಬಾ ಸ್ಟ್ರಾಂಗ್ ಇದೀರ ಗೈಸ್. ಫೈಲ್ ಟು ತುಂಬಾ ನನ್ಗೆ ಜಾಸ್ತಿ ಲಾಯರ್ಸ್, ಪೊಲೀಸ್ ಈ ತರ ಪ್ರೊಫೆಷನ್ ಕಾಣಿಸ್ತಿದೆ. ಜಡ್ಜ್, ಕರೆಕ್ಟ್ ಜಡ್ಜ್ಮೆಂಟ್ ಕೊಡುವಂತ ವ್ಯಕ್ತಿ ಅಂತ ನೀವ್ ಅನ್ಕೊಂಡಿದ್ದಾರೆ. ಮತ್ತೆ ನಿಮ್ ಹತ್ರ ಏನಾದ್ರು ಮುಚ್ಚಿಟ್ಟಿದ್ರೆ ಕಂಡಿಡ್ಬಿಡ್ತೀರಾ ಗೈಸ್. ನಿಮ್ಗ ಕೆಪಾಸಿಟಿ ಇದೆ ಅಂತ ಅವ್ರು ಅನ್ಕೊಂಡಿದ್ದಾರೆ. ಏನಾದ್ರು ಮುಚ್ಚಿಟ್ರೆ ನಿಮ್ ಹತ್ರ ನೀವು ಕಂಡಿಡಿತೀರಿ. ಆ ತರ ವ್ಯಕ್ತಿತ್ವ ಅಂತ ಅನ್ಕೊಂಡಿದ್ದಾರೆ. ಮತ್ತೆ ನೀವ್ ಇಂಟ್ಯೂಷನ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಇದೀರಾ ಗೈಸ್. ಫೈಲ್ ಟು ನಿಮಗ್ ಗೊತ್ತಾಗುತ್ತೆ, ಯಾರಾದ್ರೂ ನಿಮ್ ಎದುರಿಗೆ ಬಂದ್ರೆ ಆ ವ್ಯಕ್ತಿ ಹೇಗೆ ಏನು ಅಂತ ನಿಮಗ್ ಗೊತ್ತಾಗುತ್ತೆ ಗೈಸ್. ಆ ತರ ವ್ಯಕ್ತಿ ಅಂತ ಇವ್ರಿಗೆ ಗೊತ್ತು, ಇವ್ರಿಗೆ ಅನ್ಸುತ್ತೆ ಅದು. ನಿಮ್ಮನ್ನ ನೀವು ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಕೋತೀರಾ. ಡ್ರೆಸ್ಸಿಂಗ್ ಸೆನ್ಸ್ ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿ ಕಾಣ್ತೀರಾ ನೀವು. ಓಕೆನಾ? ತುಂಬಾ ಮತ್ತೆ ರಾಯಲ್ ಲೈಫ್ ಕಾಣಿಸ್ತಿದೆ ಗೈಸ್ ನಂಗೆ. ತುಂಬಾ ಖರ್ಚು ಮಾಡ್ತೀರಾ ಅನ್ಸುತ್ತೆ ನಿಮ್ಮ ಆ ಡ್ರೆಸ್ಸಸ್ಗೆ ಇರ್ಬೋದು. ಒಟ್ನಲ್ಲಿ ನೀವು ಖರ್ಚು ಮಾಡ್ತಿರೋ ಬಿಡ್ತಿರೋ ನಿಮ್ಮ ಡ್ರೆಸ್ಸಸ್ ಚೆನ್ನಾಗಿರುತ್ತೆ ಗೈಸ್. ಅವ್ರು ನೋಡಿದ ತಕ್ಷಣ ನಿಮ್ ಬಗ್ಗೆ ಅವ್ರ ಫೀಲಿಂಗ್. ಓಕೆನಾ? ನೀವು ಲೈಫಲ್ಲಿ ಮುಂಚೆ ತುಂಬಾ ಫೇಲ್ಯೂರ್ಸ್ ನ ಫೇಸ್ ಮಾಡಿದೀರಾ, ಆದ್ರೆ ಅದನ್ನೆಲ್ಲ ಮೀರಿ ದಾಟಿ ಈ ಪೊಸಿಷನ್ ಅಲ್ಲಿ ಬಂದಿದ್ದೀರಾ ಅಂತ ಯೋಚನೆ ಮಾಡ್ತಾರೆ. ನಿಮ್ ಲೈಫ್ ಅಲ್ಲೂ ತುಂಬಾ ಜನ ನಿಮಗ್ ಮೋಸ ಮಾಡಿದ್ದಾರೆ ಗೈಸ್. ಸೊ ನೀವ್ ಇಷ್ಟೊಂದು ಸ್ಟ್ರಾಂಗ್ ಆಗಕ್ ಕಾರಣ ಅದೇನೆ. ಮುಂಚೆ ನೀವು ಸಾಫ್ಟ್ ಇದ್ರಿ ಅನ್ಸುತ್ತೆ ತುಂಬಾ, ಆದ್ರೆ ಮೋಸ ಆಗಿರೋದ್ರಿಂದ ನೀವೀಗ ಪ್ರಾಕ್ಟಿಕಲ್ ಆಗಿದ್ದೀರಾ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀರಾ ಈಗ. ಮುಂಚೆ ಮೋಸ ಆಗಿದೆಯಲ್ಲ, ಆ ಮೋಸನ ಈಗ ಅನ್ಭವ್ಸಕ್ ನೀವು ರೆಡಿ ಇಲ್ಲ. ಸೊ ನೀವು ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೋತೀರಾ ಅಂಡ್ ಸ್ಟ್ರಾಂಗ್ ಆಗಿದ್ದೀರಾ. ಓಕೆನಾ? ಮುಂಚೆ ನಿಮ್ಗೆ ಬ್ಯಾಡ್ ಲಕ್ ಇತ್ತೇನೋ, ತುಂಬಾ ಪ್ರಾಬ್ಲಮ್ಸ್ ಅನುಭವಿಸಿದೀರಾ, ಅದನ್ನೆಲ್ಲ ಇಗ್ನೋರ್ ಮಾಡಿ ಅದನ್ನೆಲ್ಲ ಮೀರಿ ಆತರ ಯಾರ್ಯಾರ ವ್ಯಕ್ತಿಗಳು ಮೋಸ ಆಗಿದೆ ನಿಮ್ ಲೈಫ್ ಅಲ್ಲಿ, ಆ ವ್ಯಕ್ತಿಗಳನ್ನೆಲ್ಲ ಮರ್ತು ಈ ಪೊಸಿಷನ್ ಬಂದಿದ್ದೀರಾ ಅಂತ ಅವ್ರು ಅನ್ಕೋತಿದ್ದಾರೆ. ತುಂಬಾ ಸ್ಟ್ರಾಂಗ್ ಇದೀರಾ. ಫೈಲ್ ಟು ತುಂಬಾ ಸ್ಟ್ರಾಂಗ್. ನೀವ್ ಸ್ಟ್ರಾಂಗೇ ಇದ್ದೀರಾ, ಅವರು ಹಾಗೆ ಅನ್ಕೊಂಡಿದ್ದಾರೆ. ಓಕೆನಾ? ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ ಟು ಪರ್ಸನ್ ಅವ್ರನ್ನ ಹೇಗ್ ನೋಡ್ತಾರೆ ಅಂತ. ಓಕೆ ಓಕೆ. ಜಸ್ಟಿಸ್ ಕಾರ್ಡ್, ಎಂಪ್ರೆಸ್ ಕಾರ್ಡ್ ಬಂದಿದೆ ಗೈಸ್. ನೀವ್ ಎಂಪ್ರೆಸ್ ಬಿಡಿ, ಎಂಪ್ರೆಸ್ ಅವ್ರ ಎಂಪರ್ ಕಿಂಗ್. ಓಕೆ ಗೈಸ್, ನಿಮ್ಗೆ ಟ್ರಾವೆಲಿಂಗ್ ಇಷ್ಟ ಅಂತ ಅನ್ಸುತ್ತೆ ಅವ್ರಿಗೆ ತುಂಬಾ. ನೀವು ತುಂಬಾ ಬ್ರಾಡ್ ಮೈಂಡೆಡ್, ಫ್ಯೂಚರ್ ನ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೋತೀರಾ, ತುಂಬಾ ಕಾನ್ಫಿಡೆಂಟ್ ಪರ್ಸನ್ ನೀವು. ಮತ್ತೆ ಯಾವ್ದಾದ್ರು ರಿಲೇಶನ್ಶಿಪ್ಗೆ ಎಂಟ್ರಿ ಕೊಟ್ರೆ ಕಮಿಟೆಡ್ ಆಗಿ ಇರ್ತೀರಾ ಗೈಸ್. ನಿಮ್ ಜೊತೆ ಇದ್ರೆ ಅವ್ರಿಗೆ ಸೆಕ್ಯೂರ್ ಫೀಲ್ ಆಗುತ್ತೆ ಲೈಫ್ ಅಲ್ಲಿ. ನೀವೇ ನೋಡ್ಕೋತೀರಾ ಅನ್ನೋ ಧೈರ್ಯ ನಿಮ್ ಪರ್ಸನ್ಗೆ ನಿಮ್ ನೋಡಿದ್ರೆ. ಯಾಕಂದ್ರೆ ಹೇಳಿದ್ನಲ್ಲ ಆವಾಗ್ಲೇ ಎಲ್ಲ ನಿಮ್ದು ಕ್ಯಾರೆಕ್ಟರಿಸ್ಟಿಕ್ಸ್. ನೀವ್ ಅವ್ರ ಲೈಫ್ ಬಂದ್ಬಿಟ್ರೆ ನೀವೇ ಅವ್ರ ಲೈಫ್ ನೋಡ್ಕೊಬಿಡ್ತೀರಾ ಅನ್ನೋವಷ್ಟು ಅವ್ರಿಗೆ ಕಾನ್ಫಿಡೆಂಟ್. ನಿಮಗ್ ತುಂಬಾ ಆಪ್ಷನ್ಸ್ ಇದೆ ಗೈಸ್. ನಿಮಗ್ ತುಂಬಾ ಆಪ್ಷನ್ಸ್ ಇದೆ ಅಂತ ಅವ್ರು ಅನ್ಕೋತಿದ್ದಾರೆ. ಯಾಕಂದ್ರೆ ಆಬ್ವಿಯಸ್ಲಿ ನೀವು ಇಷ್ಟು ಸ್ಟ್ರಾಂಗು, ಇಷ್ಟು ಕಾನ್ಫಿಡೆಂಟು, ಇಷ್ಟೆಲ್ಲಾ ಚಾಲೆಂಜಸ್ ನ ಫೇಸ್ ಮಾಡಿ ಈ ಲೆವೆಲ್ ಬಂದಿದ್ದೀರಾ ಅಂದ್ರೆ ಆಬ್ವಿಯಸ್ಲಿ ನಿಮ್ಮ ಇದನ್ನ ಇಷ್ಟಪಟ್ಟೆ ಪಡ್ತಾರೆ. ಸ್ಟ್ರಾಂಗ್ ನೇಚರ್ ಇಷ್ಟಪಡೋರು ನಿಮ್ನ ತುಂಬಾ ಇಷ್ಟಪಡ್ತಾರೆ ಗೈಸ್. ಸೊ ನೋಡಿ ನಿಮ್ಗೆ ಎಷ್ಟು ಚಾಯ್ಸಸ್ ಇದೆ ಇಲ್ಲಿ. ನಿಮಗ್ ತುಂಬಾ ಚಾಯ್ಸಸ್ ಇದೆ ಅಂತ ಅನ್ಕೊಂಡಿದ್ರೆ ಇಲ್ಲೂ ಚಾಯ್ಸಸ್ ಇದೆ ಅಂತ ಅನ್ಕೊಂಡು ನೀವು
ನೋಡಕ್ ತುಂಬಾ ಚೆನ್ನಾಗಿದ್ದೀರಾ ಗೈಸ್, ಚೆನ್ನಾಗಿದ್ದೀರಾ. ಯಾಕಂದ್ರೆ ಮೂರ್ ಸಾರಿ ನನ್ಗೆ ನೋಡಿ ಡ್ರೆಸ್ಸಿಂಗ್ ಸೆನ್ಸ್ ನೋಡಕ್ ತುಂಬಾ ಚೆನ್ನಾಗಿದ್ದೀರಾ. ಹೈ ಸ್ಟ್ಯಾಂಡರ್ಡ್ಸ್, ತುಂಬಾ ಕಾಸ್ಟ್ಲಿ ಡ್ರೆಸ್ಸಸ್ ಅಥವಾ ನೀವು ಹಾಕೋ ಡ್ರೆಸ್ಸಸ್ ಅಂತ ಕಾಣುತ್ತೆ ಫುಲ್ ಕಾಸ್ಟ್ಲಿ ತರ. ಮತ್ತೆ ನಿಮ್ಗೆ ತುಂಬಾ ರೆಸ್ಪೆಕ್ಟ್ ಸಿಗುತ್ತೆ ಸಮಾಜದ ಕಡೆಯಿಂದ. ಸೊಸೈಟಿಲಿ ನೀವು ಹೈ ಪೊಸಿಷನ್ ಅಲ್ಲಿ ಇದ್ದೀರಾ, ಅಥವಾ ನೀವು ಹಂಗೆ ಮನೇಲೇ ಇದ್ರು ನಿಮ್ಮನ್ನ ತುಂಬಾ ಜನ ಇಷ್ಟಪಡ್ತಾರೆ, ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ನೀವು ತುಂಬಾ ನರ್ಚರಿಂಗು, ಯಾಕಂದ್ರೆ ನೀವು ತುಂಬಾ ಮುದ್ ಮಾಡ್ತೀರಾ, ನರ್ಚರ್ ಮಾಡ್ತೀರಾ, ಕೇರ್ ಮಾಡ್ತೀರಾ. ಎಷ್ಟೇ ರಫ್ ಇದ್ರುವೆ ನಿಮ್ನ ಪ್ರೀತಿ ಮಾಡೋ ವ್ಯಕ್ತಿನ ಮಾತ್ರ ನೀವು ಅಷ್ಟೇ ಚೆನ್ನಾಗಿ ನೋಡ್ಕೊತೀರ. ಆಬ್ವಿಯಸ್ಲಿ ಎಲ್ಲ ಇಷ್ಟಪಡ್ತಾರೆ. ನಿಮ್ ಗುಡ್ ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು ನಿಮ್ಗಳಿಗೆ ಅಂತ ಅವ್ರು ಅನ್ಕೊಂಡಿದ್ದಾರೆ. ಯಾವಾಗ್ಲೂ ನಿಮ್ ಹತ್ರ ದುಡ್ಡು ಇರುತ್ತೆ ಅಂತ ಅನ್ಕೋತಿದ್ದಾರೆ. ಜಡ್ಜ್ ಅಡ್ವೊಕೇಟ್ ಮತ್ತೆ ಬರ್ತಿದೆ. ಬ್ಯಾಂಕಿಂಗ್ ಸೆಕ್ಟರ್, ಟೀಚಿಂಗ್, ಜಡ್ಜ್ ಆತರ. ನೋಡಕ್ಕಂತೂ ಸೂಪರ್, ತುಂಬಾ ಸುಂದರವಾಗಿದ್ದಾರೆ. ಅವ್ರು ನೋಡಿದ ತಕ್ಷಣ ಫಿಸಿಕಲಿ ನಿಮ್ನ ಎಲ್ಲ ಅಬ್ಸರ್ವ್ ಮಾಡ್ತಾರೆ ಗೈಸ್. ನಿಮ್ ಡ್ರೆಸ್ಸಿಂಗ್ ಸೆನ್ಸ್, ನೀವ್ ಹೇಗ್ ನಡೀತೀರಾ ಅವ್ರಿಗದ್ ಇಷ್ಟ. ನೀವ್ ನಡ್ಕೊಳ್ಳೋ ರೀತಿ ಇಷ್ಟ ತುಂಬಾ. ನೀವು ತುಂಬಾ ಹೈ ಮಾರಲ್ಸ್ ಇರೋ ಪರ್ಸನ್ ಗೈಸ್. ಅಂದ್ರೆ ನೀವು ತುಂಬಾ ಏನಾದ್ರೂ ಈ ತರ ಮಾಡ್ಬಾರ್ದು ಅಂತ ಈ ತರ ಮಾಡಲ್ಲ. ಜಡ್ಜ್ಮೆಂಟಲ್ ತುಂಬಾ, ಅಂದ್ರೆ ನೀವು ಯಾರನ್ನ ನೋಡಲ್ಲ ಗೈಸ್. ತಪ್ಪು ಮಾಡಿದ್ರೆ ಅದ್ ನಂಗೆ ಪದೇ ಪದೇ ಬರ್ತಿದೆ. ಮತ್ ನಿಮ್ಗೆ ಸುಳ್ಳು ಹೇಳೋರ್ ಕಂಡ್ರೆ ಆಗಲ್ಲ, ತಪ್ಪು ಮಾಡೋರ್ ಕಂಡ್ರೆ ಆಗಲ್ಲ. ಅಲ್ಲೇ ಮುಖ ಕೊಡ್ದಂಗೆ ಹೇಳ್ತೀನಿ. ಆ ವಿಷಯದಲ್ಲಿ ನೀವು ಪಾರ್ಶಾಲಿಟಿ ಮಾಡೋದೇ ಇಲ್ಲ. ನಿಮ್ಮ ರಿಲೇಶನ್ಶಿಪ್ಪೇ ಬೇರೆ, ನ್ಯಾಯ ನೀತಿನೇ ಬೇರೆ. ಆ ತರ ತುಂಬಾ ಮಾರಲ್ಸ್ ಫಾಲೋ ಮಾಡೋ ವ್ಯಕ್ತಿ ಗೈಸ್ ನೀವು. ಅವ್ರು ಅನ್ಕೊಂಡಿರೋದು ನಿಮ್ಗೆ ಸಮಾಜದಲ್ಲಿ ತುಂಬಾ ರೆಸ್ಪೆಕ್ಟ್ ಸಿಗುತ್ತೆ. ತುಂಬಾ ಜನ, ನಾನು ಹೇಳಿದ್ನಲ್ಲ, ಹೈ ಲೆವೆಲ್ ಜಾಬ್ಸ್ ಅಲ್ಲಿ ಇದ್ದೀರಾ, ನಿಮ್ಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಸೊಸೈಟಿಲಿ. ಓಕೆನಾ? ಅವ್ರಿಗೆ ನಿಮ್ಗೆ ಚೀಟ್ ಮಾಡೋರ್ ಕಂಡ್ರೆ ಇಷ್ಟ ಆಗಲ್ಲ ಅಂತ ಅವ್ರಿಗೆ ಗೊತ್ತು. ಯಾಕಂದ್ರೆ ಆಲ್ರೆಡಿ ನೀವೆಲ್ಲ ನೋಡಿದೀರಾ ಮುಂಚೆ. ಸೊ ಈಗ ನೀವು ರೆಡಿ ಇಲ್ಲ ಅದನ್ನೆಲ್ಲ ಮತ್ತೆ ಫೇಸ್ ಮಾಡಕ್ಕೆ. ಅದಕ್ಕೆ ಇಷ್ಟು ಸ್ಟ್ರಾಂಗ್ ಆಗಿದ್ದೀರಾ. ಮತ್ ನ್ಯಾಯ, ಯಾರು ನಿಮ್ಗೆ ಏನ್ ಮಾಡ್ತಾರೆ ಅದನ್ನ ನೀವು ರಿವರ್ಸ್ ಕೊಡೋವಂತ ವ್ಯಕ್ತಿ ಅಂತ ಅವ್ರಿಗೆ ಗೊತ್ತು. ಕೊಡ್ತೀರಾ ನೀವು. ವೆರಿ ಸ್ಟ್ರಾಂಗ್ ಗೈಸ್. ವಾವ್. ಹಂಗೆ ಇರಿ ಗೈಸ್, ಖುಷಿ ಆಗ್ತದೆ ನಿಮ್ಗೆ. ಯಾರ್ಯಾರು ಈ ತರ ಇದ್ದೀರಾ ಹಂಗೆ ಇರಿ. ನೀವಿರೋದೇ ಸರಿ ಈಗಿನ ಸೊಸೈಟಿಲಿ, ಖಂಡಿತ. ನೋಡಿ, ನೀವು ಲಾಸ್ಟ್ ಫೈಲ್ 1 ಅಲ್ಲೂ ಬಂದಿತ್ತು, ಈ ಫೈಲಲ್ಲೂ ಬಂದಿದೆ. ನೀವೇನ್ ಮಾಡ್ತೀರಾ ಅಂದ್ರೆ, ನಿಮ್ಮ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡಲ್ಲ. ಓಕೆ? ನ್ಯಾಯ ಅಂತ ಬಂದಾಗ, ಸತ್ಯ ಅಂತ ಬಂದಾಗ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನೀವು ನ್ಯಾಯ ಕೊಡ್ತೀರಾ. ಅಂದ್ರೆ ನಿಮ್ ಕಣ್ ಮುಂದೆ ನಿಮ್ ಪರ್ಸನ್ನೇ ಇರ್ಬೋದು, ಅವ್ರಿಗೂ ನೀವು ಪಾರ್ಶಾಲಿಟಿ ಮಾಡಲ್ಲ ಅಂತ ಅವ್ರು ಅನ್ಕೋತಾರೆ. ನಿಮ್ ಫೀಲಿಂಗ್ಸ್ ನ ನೀವು ಎಕ್ಸ್ಪ್ರೆಸ್ ಮಾಡಲ್ಲ ಅಂತ ಅನ್ಕೋತಿದ್ದಾರೆ. ಕರೆಕ್ಟ್ ಡಿಸಿಷನ್ ತಗೋತೀರಾ ಅಂತ ಅನ್ಕೋತಿದ್ದಾರೆ ಗೈಸ್ ಅವರು. ಕರೆಕ್ಟ್ ಡಿಸಿಷನ್ ತಗೋತೀರಾ. ಯಾಕಂದ್ರೆ ನೀವು ನಿಮ್ ಲೈಫಲ್ಲಿ ತುಂಬಾ ಫೇಲ್ಯೂರ್ಸ್ ನೋಡಿದೀರಾ ಮುಂಚೆ. ನೀವು ನಿಮ್ ಎಮೋಷನ್ಸ್ ನ ಗೈಸ್ ನೀವು ನನ್ ವ್ಯೂವರ್ಸ್ ಎಕ್ಸ್ಪ್ರೆಸ್ ಮಾಡಲ್ಲ ಅಂತ ಅವ್ರು ಅನ್ಕೊಂಡಿದ್ದಾರೆ. ನಿಮ್ ಈ ಪರ್ಸನ್ ಬಗ್ಗೆ ನೀವು ಕನ್ಫ್ಯೂಸ್ಡ್ ಆಗಿದ್ದೀರಾ ಅಂತ ಅವ್ರು ಅನ್ಕೊಂಡಿದ್ದಾರೆ. ಮತ್ ನಿಮ್ಗೆ 2 ಚಾಯ್ಸಸ್ ಇದೆ ಅಂತಾನು ಅವ್ರು ಅನ್ಕೋತಾ ಇದ್ದಾರೆ ಗೈಸ್. ನಿಮ್ ಪರ್ಸನ್ ಎಮೋಷನಲಿ ಬೇಜಾರಾದಾಗ, ಮೆಂಟಲಿ ವೀಕ್ ಆದಾಗ, ಡಿಪ್ರೆಸ್ ಆದಾಗ ನಿಮ್ಮನ್ನ ನೋಡ್ಬಿಟ್ಟು ಸಮಾಧಾನ ಮಾಡ್ಕೋತಾರೆ. ನೀವು ಚಂದ್ರನ್ ತರ ಅವ್ರಿಗೆ. ಫೈಲ್ 1 ಅಲ್ಲೂ ಬಂದಿತ್ತಿದು. ನೀವು ಅವ್ರಿಗೆ ಚಂದ್ರನ್ ತರ. ಅವ್ರು ಮೆಂಟಲಿ ವೀಕ್ ಆದಾಗ, ಎಮೋಷನಲಿ ಬೇಜಾರಾದಾಗ, ಡಿಪ್ರೆಸ್ ಆದಾಗ ನಿಮ್ಮನ್ನ ನೋಡಿ ಸಮಾಧಾನ ಮಾಡ್ಕೋತಾರೆ. ಅವ್ರಿಗೆ ತುಂಬಾ ಚಾಯ್ಸಸ್ ಇದೆ, ಆದ್ರೆ ನಿಮ್ಮನ್ನ ನೋಡಿದ್ರೆ ಮಾತ್ರ ಸಮಾಧಾನ ಸಿಗೋದು. ನೋಡಿ ಚಾಯ್ಸಸ್ ಎಷ್ಟಿದೆ. ಇವ್ರ ಕಡೆ ತಿರ್ಗಿದ್ರೆ ಅವ್ರಿಗೆ ಅದು ಜಾಸ್ತಿ ಆಗುತ್ತೆ. ಅದೇ ನಿಮ್ಮನ್ನ ನೋಡಿದ್ರೆ ಅವ್ರಿಗೆ ಎಮೋಷನಲ್ ಸಪೋರ್ಟ್ ಸಿಕ್ತಂಗೆ. ನೀವ್ ಅವ್ರ ಲೈಫಲ್ಲಿ ಬಂದ್ಬಿಟ್ರೆ ಅವ್ರು ಅನ್ಕೋತಿರೋದ್ ಗೈಸ್, ನೀವೇ ಎಲ್ಲ ನೋಡ್ಕೋತೀರಾ ಅನ್ನೋ ತರ. ಸೊ ಅವ್ರಿಗೆ ನೀವು ಸ್ಟ್ರಾಂಗ್ ಅಂತ ಫೀಲ್ ಆಗಿದೆ. ನೀವೊಂಥರ ಪ್ರಾಬ್ಲಮ್ ಸಾಲ್ವರ್ ಅವ್ರಿಗೆ. ನೀವ್ ಅವ್ರ ಲೈಫಿಗೆ ಬಂದ್ರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್, ಲೈಫ್ ಸ್ಯಾಟಿಸ್ಫೈಡ್ ಅಂತ ಫೀಲ್ ಆಗುತ್ತೆ ಅಂತ ಅನ್ಕೋತಿದ್ದಾರೆ ಗೈಸ್. ಯೂನಿವರ್ಸ್,
ಪ್ಲೀಸ್ ಗೈಡ್ ಮೀ. ಇನ್ನೊಂದಷ್ಟು ಮೆಸೇಜಸ್ ಕೊಡಿ ಫೈಲ್ 2ಗೆ. ವೆರಿ ಸ್ಟ್ರಾಂಗ್ ಫೈಲ್ 2, ವೆರಿ ಸ್ಟ್ರಾಂಗ್ ಪೀಪಲ್. ಖುಷಿ ಆಗ್ತಿದೆ ಗೈಸ್, ಹಂಗೆ ಇರಿ. ಫೈಲ್ 2 ಅವ್ರ ಪರ್ಸನ್ ಅವ್ರನ್ನ ನೋಡಿದ ತಕ್ಷಣ ಏನ್ ಅನ್ಕೋತಾರೆ? 9 ಆಫ್ ಸ್ವೋರ್ಡ್ಸ್. ಗೈಸ್ ನಾನು ಏನ್ ಹೇಳ್ದೆ, ಅವರು ಎಷ್ಟೇ ಬೇಜಾರಾಗಿರ್ಲಿ ನೋಡಿ, ಅವ್ರಿದು ಎಷ್ಟೇ ಬೇಜಾರಾಗಿರ್ಲಿ ನೀವು ಬೆಳಗ್ತಾರ, ಓಕೆನಾ? ನೀವು ಬೆಳಗ್ತಾರ, ನೀವು ಬಂದ್ರೆ ಅವ್ರ ಲೈಫ್ ತುಂಬಾ ಚೆನ್ನಾಗಾಗುತ್ತೆ. ನೀವಿಲ್ಲ ಅಂದ್ರೆ ಅವ್ರು ಹತ್ತಿದ್ದಾರೆ ಗೈಸ್, ಹತ್ತಿದ್ದಾರೆ. ಅವರು ಯೂಶಲಿ ನೈಟ್ ಹೊತ್ತು ಹತ್ತಿದ್ದಾರೆ. ಅವ್ರು ನಿಮ್ನ ತುಂಬಾ ಮಿಸ್ ಮಾಡ್ಕೋತಾರೆ. ನಿಮ್ಮನ್ನ ನೋಡಿದ ತಕ್ಷಣ ನಾನು ಏನಂದ, ಅವ್ರು ಬ್ಲ್ಯಾಂಕ್ ಆಗ್ಬಿಡ್ತಾರೆ, ಏನನ್ನೂ ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಆಗ್ತಿಲ್ಲ ಅವ್ರಿಗೆ. ಆ ಬೇಜಾರ್ ಅವ್ರಿಗಿದೆ. ನಿಮ್ಮನ್ನ ನೋಡಿದ ತಕ್ಷಣ ಆ ಬೇಜಾರಿದೆ, ಬ್ಲ್ಯಾಂಕ್ ಆಗ್ಬಿಡ್ತಾರೆ, ಏನೂ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ವಲ್ಲಪ್ಪ ಅಂತ. ಅವ್ರು ಸುಮಾರು ಸರಿ ನಿದ್ರೆ ಸರಿಗ್ ಮಾಡಲ್ಲ, ಡಿಸ್ಟರ್ಬ್ ಸ್ಲೀಪು, ಹೆಂಗಾದ್ರೂ ಮಾಡಿ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ. ಯಾಕಂದ್ರೆ ನಿಮ್ ಆರಾ ಫುಲ್ ಸ್ಟ್ರಾಂಗ್ ಇದೆ ಗೈಸ್. ಭಯ ಇದ್ದೇ ಇರುತ್ತೆ, ಆಬ್ವಿಯಸ್ ಅದು. 10 ಆಫ್ ಸ್ವೋರ್ಡ್ಸ್ ಗೈಸ್. ನಿಮ್ಮನ್ನ ನೋಡಿದ ತಕ್ಷಣ ಅವ್ರು ನಿಮ್ಗೆ ಮುಂಚೆ ಬಿಟ್ಬಿಟ್ಟು ಹೋಗಿದ್ರು ಅನ್ಸುತ್ತೆ, ಓಕೆನಾ? ಅವ್ರು ನಿಮ್ನ ಬಿಟ್ಟು ಹೋಗಿದ್ರು, ನಿಮಗ್ ಮುಂಚೆ ಮೋಸ ಮಾಡಿ ಹೋಗಿದ್ರು. ಆ ಮೋಸ ನೆನಪಾಗುತ್ತೆ ಗೈಸ್ ನಿಮ್ನ ನೋಡಿದ ತಕ್ಷಣ. ಅಥವಾ ಅವರು ಮುಂಚೆ ನಿಮ್ಗೆ ಇಷ್ಟು ಇಂಪಾರ್ಟೆನ್ಸ್ ಕೊಡದೇ ಇರ್ಬೋದು, ಬೇರೆಯವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟಿರ್ಬೋದು. ಅದು ಅವ್ರ ತಲೆಗೆ ಬರುತ್ತೆ, ಅಯ್ಯೋ ಅವ್ರಿಗೆಲ್ಲ ಇಂಪಾರ್ಟೆನ್ಸ್ ಕೊಟ್ಟು ನಿಮ್ ಪರ್ಸನ್ಗೆ ಯಾರೋ ಮೋಸ ಮಾಡಿದ್ದಾರೆ ಗೈಸ್. ನಿಮ್ ಪರ್ಸನ್ಗೆ ಯಾರೋ ಮೋಸ ಮಾಡಿದ್ದಾರೆ, ಅದನ್ನು ನೆನ್ಸ್ಕೋತಾರೆ. ನಿಮ್ಮಂತ ಒಳ್ಳೆ ವ್ಯಕ್ತಿನ ಬಿಟ್ಟು ನಾನು ಆ ಕಡೆ ಹೋಗಿದ್ದೆ, ಇಲ್ಲ ಅವ್ರಗಳನ್ನ ನಂಬ್ದೆ, ಫ್ಯಾಮಿಲಿ ಅಡ್ಡ ಇತ್ತೋ ಏನೋ, ಅದನ್ನ ನೆನ್ಸ್ಕೋತಾರೆ ಗೈಸ್. ಇನ್ನೂ ತುಂಬಾ ಮಿಸ್ಟ್ರೀಸ್ ಇದೆ ಅವ್ರ ತಲೆಯಲ್ಲಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇನ್ನೂ ತುಂಬಾ ನಿಮ್ ಬಗ್ಗೆ ಅವ್ರಿಗೆ ತಲೆಯಲ್ಲಿ ಬೇರೆ ಬೇರೆ ಥಾಟ್ಸ್ ಇದೆ, ತುಂಬಾ ಮಿಸ್ಟ್ರಿಯಸ್ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಅಂದ್ರೆ ಮಿಸ್ಟ್ರಿಯಸ್ ಅಂದ್ರೆ ಏನ್ ಹೇಳ್ಬೋದು, ಮ್ಯಾಜಿಕಲ್ ಥಾಟ್ಸ್ ನಿಮ್ ಬಗ್ಗೆ, ಮತ್ತೆ ಸೀಕ್ರೆಟಿವ್ ಥಾಟ್ಸ್ ತುಂಬಾ ಇದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಅವ್ರಿಗೆ ನಿಮ್ ಜೊತೆ ಇನ್ನೂ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ತುಂಬಾ ಅನ್ಸಿದೆ ಗೈಸ್. ಯಾಕಂದ್ರೆ ನಿಮ್ನ ಕಳ್ಕೊತೀನಿ ಅನ್ನೋ ಭಯ ತುಂಬಾ ಇದೆ ಅವ್ರಿಗೆ. ನಿಮ್ನ ಕಳ್ಕೊತೀನಿ ಅನ್ನೋ ಭಯ ತುಂಬಾ ಇದೆ. ನಿಮ್ ಜೊತೆ ಇನ್ನೂ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಕೋತಾರೆ, ನಿಮ್ ಜೊತೆನೇ ಇರ್ಬೇಕು ಅಂತ ಫೀಲ್ ಮಾಡ್ತಾರೆ. ಅವ್ರಿಗೆ ನಿಮ್ ಬಿಟ್ಟು ಹೋಗಕ್ ಇಷ್ಟ ಇಲ್ಲ, ನಿಮ್ಮನ್ನ ದೂರ ಮಾಡ್ಕೊಳಕ್ ಇಷ್ಟನೇ ಇಲ್ಲ. ಭಯ ಇದೆ ಅವ್ರಿಗೆ, ಎಲ್ಲಿ ನೀವು ದೂರ ಆಗ್ಬಿಡ್ತಿರೋ ಅಂತ. ಅದನ್ನ ಜಾಸ್ತಿ ನಿಮ್ಮನ್ನ ನೋಡಿದ ತಕ್ಷಣ ಥಿಂಕ್ ಮಾಡ್ತಾರೆ. ಮತ್ತೆ ಈಗ ನಿಮ್ನ ಮೀಟ್ ಮಾಡ್ತಾರೆ ಅನ್ಕೊಳ್ಳಿ, ಅವಾಗ ಅವ್ರಿಗೆ ಬ್ಲ್ಯಾಂಕ್ ಆಗುತ್ತೆ. ನಿಮ್ ನೋಡಿದ ತಕ್ಷಣ ಜಾಸ್ತಿ ಏನೋ ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಅವ್ರಿಗೆ ಆಗಲ್ಲ, ಓಕೆನಾ? ಆದ್ರೆ ಆ ಟೈಮ್ ಕಳೆಯೋದು ಅವ್ರಿಗೆ ಗೊತ್ತಾಗಲ್ಲ. ನಿಮ್ ಜೊತೆ ಟೈಮ್ ಕಳ್ದೋಗುತ್ತೆ, ಬೇಗ ಕಳ್ದೋಗುತ್ತಲ್ಲಪ್ಪ ಅಂತ ಯೋಚನೆ ಮಾಡ್ತಿದ್ದಾರೆ. ನೆಕ್ಸ್ಟ್ ಯಾವಾಗ ಮತ್ತೆ ಸಿಗ್ತಿರೋ, ನಿಮ್ ನೋಡಿದ್ರೆ ಸಾಕು, ನಿಮ್ ಜೊತೆ ಮಾತಾಡಿದ್ರೆ ಸಾಕು, ಅಷ್ಟು ಫೀಲಿಂಗ್ಸ್ ಬರುತ್ತೆ ಗೈಸ್ ನಿಮ್ ನೋಡಿದ ತಕ್ಷಣ. ನೋಡಿ, ಅವ್ರು ಮುಂಚೆ ನಿಮ್ನ ಬಿಟ್ಟು ಹೋಗಿದ್ದಾರೆ ಅನ್ಸುತ್ತೆ ಗೈಸ್. ಸುಮಾರು ಜನಕ್ಕೆ ಅವ್ರು ಬಿಟ್ಟು ಹೋಗಿದ್ದಾರೆ ಮುಂಚೆ. ಹೌದು, ಮೆಜಾರಿಟಿ ಆಫ್ ದ ಪೀಪಲ್ ಮುಂಚೆ ನಿಮ್ಮನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ, ಬಿಟ್ಟು ಹೋಗಿದ್ದಾರೆ ಬೇರೆ ಏನೋ ಕಾರಣಕ್ಕೋಸ್ಕರ. ಬಟ್ ಈಗ ಅವ್ರಿಗೆ ನಿಮ್ಮ ಬೆಲೆ ಅರ್ಥ ಆಗಿದೆ. ನೋಡಿ, ಬೇಜಾರಾಗಿದ್ದಾರೆ, ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ, ತುಂಬಾ ಬೇಜಾರಾಗಿದ್ದಾರೆ ಗೈಸ್ ಅವರು. ಯಾಕಂದ್ರೆ ಅವ್ರಿಗೆ ಈಗ ನೀವು ಬೇಕು, ಬಟ್ ಹೆಂಗ್ ನಿಮ್ ಲೈಫಲ್ಲಿ ಬರ್ಲಿ ಅಂತ ಯೋಚನೆ ಮಾಡ್ತಾರೆ ನಿಮ್ಮನ್ನ ನೋಡಿದ ತಕ್ಷಣ. ಫುಲ್ ಶಾಕ್ ಅವರು. ಒಂಥರ ನೀವು ನಿಮ್ ಲೆವೆಲ್ಗೆ ಅವ್ರು ಇಲ್ಲ ಅಂತ ತುಂಬಾ ಅನ್ಕೋತಾರೆ, ಓಕೆನಾ? ಅವ್ರ ಕಡೆ ಅವ್ರು ಇನ್ನೇನ್ ಅನ್ಕೋತಾರೆ ನಿಮ್ ನೋಡಿದ್ರೆ? ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 2 ಪರ್ಸನ್ ನನ್ನ ವಿವರ್ಸ್ನ ನೋಡಿದ ತಕ್ಷಣ ಏನೇನು ಅನ್ಕೋ, ನೀವು ತುಂಬಾ ದುಡ್ಡು ಸಂಪಾದನೆ ಮಾಡಿದ್ದೀರಾ ಅಂತ ಅನ್ಕೋತಾರೆ ಗೈಸ್ ನಿಮ್ ನೋಡಿದ ತಕ್ಷಣ. ಮತ್ತೆ ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಬ್ಲೆಸ್ಸಿಂಗ್ಸ್ ಇದೆ, ಓಕೆನಾ ಅಂತ ಅನ್ಕೋತಿದ್ದಾರೆ. ಮತ್ತೆ ಸುಮಾರು ಜನ ನೀವು ಅವ್ರ ಲೈಫ್ ಬರ್ಲಿ ಅಂತ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಗೈಸ್ ನಿಮ್ಮನ್ನ ನೋಡಿದ ತಕ್ಷಣ.
ನೀವು ಅವ್ರ ಲೈಫಿಗೆ ಬಂದ್ರೆ ಅವ್ರ ಲೈಫ್ ಫುಲ್ ಸೆಟಲ್ ಅಂತ ಹೇಳಿದ್ನಲ್ಲ, ಆ ತರ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ನೋಡಿ. ವೈಟಿಂಗ್ ಎನರ್ಜಿ ಇದೆ ಅಂದ್ರೆ ರಿಪೀಟ್ ಆಯ್ತು ನೋಡಿ. ಅವ್ರಿಗೆ ನಿಮ್ಮ ಮೇಲೆ ತುಂಬಾ ಇಂಟ್ರೆಸ್ಟ್ ಇದೆ. ನಿಮ್ಮ ಮೆಸೇಜು, ನಿಮ್ಮ ಕಾಲು, ನಿಮ್ಮ ಟೆಕ್ಸ್ಟು, ಮತ್ತೆ ನಿಮ್ಮ ಜೊತೆ ಇನ್ನೂ ಟೈಮ್ ಸ್ಪೆಂಡ್ ಮಾಡಬೇಕು. ನಾನು ಏನು ಹೇಳ್ದೆ ಅದೇ ರಿಪೀಟ್ ಆಗಿದೆ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಗೈಸ್. ನೋಡಿ, ಈ ಕಾರ್ಡು ರಿಪೀಟ್ ಆಗಿದೆ. ಸಿ, ಡಬಲ್ ಕನ್ಫರ್ಮೇಶನ್. ತುಂಬಾ ಮಿಸ್ ಮಾಡ್ಕೊತಿದ್ದಾರೆ ನಿಮ್ಮನ್ನ. ಓಕೆನಾ? ನೀವು ಅವ್ರ ಜೊತೆಲಿದ್ರು ಅವ್ರು ಏನ್ ಅನ್ಕೋತಾರೆ ಅಂತ ಹೇಳಿದ್ನಲ್ಲ, ನೀವು ಜೊತೆಲಿದ್ರು ಅಯ್ಯೋ ಈ ಟೈಮ್ ಬೇಗ ಮುಗ್ದೋಗುತ್ತೆ, ನೆಕ್ಸ್ಟ್ ಯಾವಾಗ ಸಿಗ್ತಾರೆ ಅಂತ ಯೋಚನೆ ಮಾಡ್ತಿರ್ತಾರೆ. ಆ ತರ ಫೀಲಿಂಗ್ ಬರ್ತಿದೆ ಗೈಸ್ ನಂಗೆ. ರೀಡಿಂಗ್ಸ್ ಮಾಡ್ತಿದ್ರೆ ಆ ತರ ಅವ್ರಿಗೆ ಅನ್ಸುತ್ತೆ ನೋಡಿ. ನಿಮ್ ಜೊತೆ ಇದ್ರೆ ಅವ್ರಿಗೆ ಏನೇನ್ ಹಾರ್ಟ್ ಬ್ರೇಕ್ ಆಗಿದೆ, ಮುಂಚೆ ಯಾರೋ ಅವ್ರಿಗೆ ಮೋಸ ಮಾಡಿರ್ಬೋದು, ಅದೆಲ್ಲ ಹೀಲ್ ಆಗ್ಬಿಡುತ್ತೆ. ಇಲ್ಲ ಇವರೇ ನಿಮ್ ಬಿಟ್ಟು ಹೋಗಿದ್ರೇನೋ, ಅದೆಲ್ಲ ಹೀಲ್ ಆಗುತ್ತೆ. ಮತ್ತೆ ಅವ್ರ ಕೆಲವು ಅಡಿಕ್ಷನ್ಸ್ ಇದೆ, ಅಡಿಕ್ಷನ್ ಇಂದ ಆಚೆ ಬರ್ಬೋದು ನೀವು ಅವ್ರ ಜೊತೆ ಬಂದ್ರೆ ಅಂತ ಅನ್ಕೋತಿದ್ದಾರೆ. ಅವ್ರಿಗೆ ನೀವು ಸುಮ್ಮನೆ ಪ್ರೆಸೆನ್ಸ್ ಇದ್ರೆ ಸಾಕು ಗೈಸ್, ಅಷ್ಟು ಇಷ್ಟಪಡ್ತಾರೆ ನಿಮ್ನ. ನೀವು ಲೈಫಿಗೆ ಬಂದ್ಬಿಟ್ರೆ ಮುಗ್ದೋಯ್ತು ಬಿಡಿ. ನಿಮ್ ಫೋಟೋಸ್ ತುಂಬಾ ನೋಡ್ತಾರೆ. ತುಂಬಾ ಮಿಸ್ಸಿಂಗ್ ಎನರ್ಜಿ ಬರ್ತಿದೆ ಗೈಸ್. ಫೈಲ್ 2, ನೀವ್ ಅವ್ರ ಜೊತೆಲಿದ್ರು ನಿಮ್ನ ಮಿಸ್ ಮಾಡ್ಕೋತಾರೆ. ಯಾಕಂದ್ರೆ ನೀವ್ ಅವ್ರ ಜೊತೆ ಪರ್ಮನೆಂಟ್ ಆಗಿರ್ಬೇಕು. ನೀವು ಪಕ್ಕದಲ್ಲೇ ಕೂತಿದ್ರು ನಿಮ್ಮನ್ನ ನೋಡಕ್ಕಾಗದೆ ನಿಮ್ ಫೋಟೋಸ್ ನೋಡಿರ್ಬೋದು. ಸುಮಾರು ಜನ ನಿಮ್ ಫೋಟೋಸ್ ನೋಡ್ಕೊಂಡಿರ್ಬೋದು. ತುಂಬಾ ಮಿಸ್ ಮಾಡ್ಕೋತಾರೆ. ಮತ್ತೆ ನಿಮ್ ಜೊತೆ ಹಳೆ ಕ್ಷಣಗಳು, ಕಳ್ದಿರೋಂತ ಹಳೆ ಕ್ಷಣಗಳನ್ನ ತುಂಬಾ ನೆನ್ಸ್ಕೋತಾರೆ. ಮತ್ತೆ ಹೊಸ ಹೊಸ ಮೆಮೊರೀಸ್ ಮಾಡಿ ಇಟ್ಕೋಬೇಕು ಅಂತ ಅನ್ಕೋತಿದ್ದಾರೆ. ಅಂದ್ರೆ ಮತ್ತೆ ಟ್ರಿಪ್ಸ್ ಎಲ್ಲ ಹೋಗ್ಬೇಕು, ಹೊಸ ಹೊಸ ಮೆಮೊರೀಸ್ ಮಾಡ್ಕೋಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಈಗ ಫ್ರೆಂಡ್ಶಿಪ್ ಅಲ್ಲಿ ಇದ್ರೆ ಲವ್ ಇದ್ರೆ ಮ್ಯಾರೇಜ್, ಆ ತರ ಕಮಿಟ್ಮೆಂಟ್ ಕೊಡ್ಬೇಕು ಅಂತ ಅನ್ಕೋತಿದ್ದಾರೆ. ಯಾಕಂದ್ರೆ ನೀವ್ ಅವ್ರ ಲೈಫ್ ಅಲ್ಲಿ ಇದ್ರೆ ಅವ್ರಿಗೆ ಕಂಪ್ಲೀಷನ್ ಫೀಲ್ ಆಗೋದು ಗೈಸ್, ಆ ತರ ಅನ್ಕೋತಿದ್ದಾರೆ. ಓಕೆನಾ? ನಿಮ್ಮನ್ನ ನೋಡಿದ ತಕ್ಷಣ ಗೈಸ್, ನೋಡಿ ನೀವ್ ಅನ್ಕೊಂಡಿದ್ರ ಇಷ್ಟೆಲ್ಲ ಅವ್ರ ತಲೆ ನೋಡುತ್ತೆ, ಇಷ್ಟೆಲ್ಲ ಥಾಟ್ಸ್ ಇದೆ ಗೈಸ್. ಓಕೆ, ಯೂನಿವರ್ಸ್ ಇನ್ನೊಂದಷ್ಟು ಮೆಸೇಜಸ್ ಕೊಡಿ. ಫೈಲ್ 2, ಅವ್ರ ವ್ಯಕ್ತಿ ನನ್ನ ವ್ಯೂವರ್ಸ್ ನ ಹೇಗ್ ನೋಡ್ತಾರೆ ಯೂನಿವರ್ಸ್. ಅವ್ರಿಗೆ ಭಯ ಇದೆ, ಇದೆಲ್ಲ ಮುಗ್ದೋಯ್ತಾ, ನಮ್ಮಿಬ್ರ ಮಧ್ಯೆ ಏನು ಇಲ್ವಾ ಅಂತ ತುಂಬಾ ಭಯ ಇದೆ ಗೈಸ್. ನಾನ್ ಮುಂಚೆ ಅವ್ರು ನಿಮ್ನ ಬಿಟ್ಟು ಹೋಗಿರ್ಬೋದು, ಅಥವಾ ಮುಂಚೆ ನಿಮ್ ಜೊತೆ ಕರೆಕ್ಟ್ ಆಗಿ ನಡ್ಕೊಂಡಿಲ್ಲ ಗೈಸ್. ಅದಕ್ಕೆ ಅವ್ರು ಅನ್ಕೋತಿದ್ದಾರೆ ನಾನ್ ಮುಂಚೆ ಬೇರೆ ಪರ್ಸನ್ ಆಗಿದ್ದಿದ್ರೆ ಈ ಸಿಚುವೇಶನ್ ಬರ್ತಿರ್ಲಿಲ್ಲ ಅಂತ ಅನ್ಕೊಂಡಿದ್ದಾರೆ. ಅವ್ರಿಗೆ ಏನಿದ್ದಾರೆ ಆ ಸಿಚುವೇಶನ್ಗೆ ಅವರೇ ಕಾರಣ ಅಂತ ಅನ್ಕೋತಿದ್ದಾರೆ. ಮುಂಚೆ ನಾನ್ ಚೆನ್ನಾಗಿದ್ದಿದ್ರೆ ಈ ಸಿಚುವೇಶನ್ ಬರ್ತಿರ್ಲಿಲ್ಲ ಅಂತ ಅನ್ಕೋತಿದ್ದಾರೆ. ನೋಡಿ, ಮತ್ತೆ ಅದೇ ಬಂತು. ಅವ್ರ ಮುಂಚೆ ಏನಿದ್ರು ಅದಕ್ಕಿಂತ ಡಿಫ್ರೆಂಟ್ ಆಗಿರ್ಬೇಕು ಅಂತ ಅನ್ಕೋತಿದ್ದಾರೆ. ನೋಡಿ ಇಲ್ಲಿ, ಐ ವಿಶ್ ಐ ಕುಡ್ ಬಿ ಎ ಡಿಫ್ರೆಂಟ್ ಪರ್ಸನ್. ನನ್ ಬೇರೆ ಪರ್ಸನ್, ನನ್ನ ವ್ಯಕ್ತಿತ್ವ ಬೇರೆ ಇದ್ದಿದ್ರೆ ಈ ಪರಿಸ್ಥಿತಿ ನಮ್ ರಿಲೇಶನ್ಶಿಪ್ ಅಲ್ಲಿ ಬರ್ತಿರ್ಲಿಲ್ಲ ಅಂತ ಅನ್ಕೋತಾರೆ ನಿಮ್ ನೋಡಿದ ತಕ್ಷಣ. ಮತ್ತೆ ನಾನು ಇನ್ನೂ ಚೇಂಜ್ ಆಗ್ಬೇಕು ಅಂತ ಅವ್ರು ಅನ್ಕೋತಿದ್ದಾರೆ ಗೈಸ್. ವಾವ್, ಕ್ಲೈಮ್ ಮಾಡಿ ಗೈಸ್. ಅವ್ರು ಅನ್ಕೋತಿದ್ದಾರೆ, ನಿಮ್ ನೋಡಿದ ತಕ್ಷಣ ಅನ್ಕೋತಾರೆ. ನೀವ್ ಅನ್ಕೊಂಡಿರ್ಬೋದು ನಿಮಗ್ ಮಾತ್ರ ಫೀಲಿಂಗ್ಸು, ನೋಡೋಣ ಇರಪ್ಪ ಅವ್ರದ್ದೇನ್ ಥಿಂಕಿಂಗ್ ಥಾಟ್ಸ್ ಅಂತ. ಬಟ್ ಖಂಡಿತ ನಿಮಗಿಂತ ಜಾಸ್ತಿ ಫೀಲಿಂಗ್ಸ್ ಇದೆ ಗೈಸ್ ಈ ವ್ಯಕ್ತಿಗೆ, ತುಂಬಾ ಜಾಸ್ತಿ ಫೀಲಿಂಗ್ಸ್ ಇದೆ. ಮತ್ತೆ ಅವರು ನಿಮ್ಮಿಂದ ನಾನು ಏನ್ ಹೇಳ್ದೆ, ಸ್ಟಾರ್ಟಿಂಗ್ ಬಿಟ್ಟು ಹೋಗಕ್ ಟ್ರೈ ಮಾಡಿದ್ದಾರೆ ನೋಡಿ, ಅದು ರಿಪೀಟ್ ಆಯ್ತು ಗೈಸ್. ವೈ ಕಾಂಟ್ ಐ ಮೂವ್ ಆನ್ ಫ್ರಮ್ ಯು. ನಿಮ್ಮಿಂದ ಮೂವ್ ಆನ್ ಆಗಕ್ ಟ್ರೈ ಮಾಡಿದ್ದಾರೆ, ಆದ್ರೆ ಅವ್ರ ಕೈಲಿ ಆಗಲ್ಲ, ಮೂವ್ ಆನ್ ಮಾಡಕ್ ಆಗಿಲ್ಲ. ಅವ್ರ ಕ್ವಶನ್ ಅವ್ರಿಗೆ ಅವರೇ ಕೇಳ್ಕೊತಾರೆ. ಬಿಫೋರ್ ಅವರು ಮೂವ್ ಆನ್ ಆಗಿರ್ತಾರೆ ಬೇರೆ ರಿಲೇಶನ್ಶಿಪ್ ಇಂದ, ಆದ್ರೆ ನಿಮ್ಮಿಂದ ಅವ್ರು ಮೂವ್ ಆನ್ ಆಗಕ್ ಆಗ್ತಿಲ್ಲ ಗೈಸ್. ಖುಷಿಯಾಗಿಲ್ಲ ಅವರು. ಫೈಲ್ 2 ವ್ಯಕ್ತಿಗಳು ಖುಷಿಯಾಗಿಲ್ಲ. ನೀವ್ ಯಾಕೆ ಅವ್ರನ್ನ ಪ್ರೀತಿಸ್ತೀರಾ, ಏನಂತದ್ ನನ್ನಲ್ಲಿ ನೋಡಿದ್ರಿ ಅಂತ ಅವ್ರು ಕೇಳ್ತಿದಾರೆ. ನೀವ್ ಯಾಕೆ ಇಷ್ಟೊಂದು ಪ್ರೀತಿ ಮಾಡ್ತೀರಾ? ನೀವ್ ನೋಡಿದ್ರೆ ಅವ್ರಿಗೆ ಗೊತ್ತು ನೀವು ಅವ್ರನ್ನ ಪ್ರೀತಿ ಮಾಡೋದು. ನೀವ್ ನೋಡಿದ್ರೆ ಇಷ್ಟೊಂದು ಸ್ಟ್ರಾಂಗ್, ವೆಲ್ ಸೆಟಲ್ಡ್, ನಿಮ್ ಆರಾ ನೋಡಿದ್ರೆ ಅಷ್ಟು ಸ್ಟ್ರಾಂಗ್, ಕಾನ್ಫಿಡೆಂಟ್. ನನ್ನನ್ ಯಾಕೆ ಇವ್ರು ಪ್ರೀತಿಸ್ತಾರೆ ಅಂತ ಅನ್ಕೋತಿದ್ದಾರೆ ಗೈಸ್. ನಿಮ್ ನೋಡ್ದಾಗೆಲ್ಲ ಹಂಗೆ ಅನ್ಕೋತಾರೆ ಅವ್ರು. ಇನ್ನೊಂದಷ್ಟು ಮೆಸೇಜಸ್ ತಗೋಣ. ಫೈಲ್ 2, ಆ ಪರ್ಸನ್ ನನ್ ವ್ಯೂವರ್ಸ್ ನ ನೋಡಿದ ತಕ್ಷಣ ಇನ್ನೇನ್ ಅನ್ಕೋತಾರೆ ವ್ಯೂವರ್ಸ್. ನಿಮ್ ಬಗ್ಗೆ ಯೋಚನೆ ಮಾಡದೆ ಅವ್ರಿಗೆ ಇರಕ್ಕೆ ಆಗಲ್ಲ. ಐ ಕಾಂಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಯು 24/7 ಗೈಸ್. ನಿಮ್ ಬಗ್ಗೆನೇ ಅವ್ರಿಗೆ ಯೋಚನೆ ಇದೆ. ನಿಮ್ಮನ್ನ ನೋಡಿದ ತಕ್ಷಣನು
ಅವ್ರು ಅದಕ್ಕೆ ಬ್ಲ್ಯಾಂಕ್ ಆಗೋದು. ಯಾಕಂದ್ರೆ ಯಾವಾಗ್ಲೂ ನೀವು ಅವ್ರ ಜೊತೆಲಿರೋವಂಗ್ ಥಿಂಕ್ ಮಾಡ್ತಿದ್ರೆ ನಿಮ್ನ ನಿಜವಾಗ್ ನೋಡಿದಾಗ ಬ್ಲ್ಯಾಂಕ್ ಆಗೇ ಆಗ್ತಾರಲ್ವಾ. ನೋಡಿ ಟ್ರಾವೆಲ್ ಎನರ್ಜಿ, ನಾನು ಆಗ್ಲೇ ಹೇಳಿದೆ ಟ್ರಾವೆಲ್ ಎನರ್ಜಿ ಅಂತ. ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ ಅವ್ರು. ಪ್ಲಾನ್ ಮಾಡ್ತಾರೆ ನಿಮ್ ನೋಡಿದ ತಕ್ಷಣ ಎಲ್ಲಾದ್ರೂ ಡೇಟ್ಗೆ ಹೋಗೋಣ, ಎಲ್ಲಾದ್ರೂ ಪ್ಲಾನ್ ಮಾಡ್ಬೇಕಲ್ಲ ಅಂತ ಅನ್ಕೋತಿರ್ತಾರೆ. ನಿಮ್ ಸ್ಮೈಲ್ ಅವ್ರಿಗೆ ತುಂಬಾ ಇಷ್ಟ ಗೈಸ್. ನಿಮ್ಮ ನಗು, ನಾನು ಇವನ್ ಹೇಳ್ದೆ ಗೈಸ್, ಅವ್ರಿಗೆ ನಿಮ್ನ ಕಳ್ಕೊಳಕ್ ಇಷ್ಟ ಇಲ್ಲ ಅಂತ ಹೇಳ್ದೆ ತಾನೆ, ಅವಾಗ್ಲೇನೆ ಹೇಳ್ದೆ ತಾನೆ. ಖಂಡಿತ ಅವ್ರಿಗೆ ನಿಮ್ನ ಕಳ್ಕೊಳಕ್ ಇಷ್ಟ ಇಲ್ಲ. ನೀವ್ ಅವ್ರಿಗೆ ಟೆಡ್ಡಿ ಬಿಯರ್ ಅಷ್ಟು ಕ್ಯೂಟ್, ತುಂಬಾ ಕ್ಯೂಟ್. ನೀವು ಅವ್ರಿಗೆ ಟೆಡ್ಡಿ ಬಿಯರ್ ಅಷ್ಟು ಕ್ಯೂಟ್ 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 ಅನ್ಸ್ತೀರಿ. ಓಕೆನಾ. ಯೂನಿವರ್ಸ್ ಕಡೆಯಿಂದ ನನ್ನ ವ್ಯೂವರ್ಸ್ಗೆ ಏನ್ ಗೈಡೆನ್ಸ್ ಇದೆ, ನಿಮ್ಗೆ ಏನ್ ಗೈಡೆನ್ಸ್ ಇದೆ, ಆಮೇಲೆ ಸಾಂಗ್ ಹೇಳ್ತೀನಿ ಯಾವ ಸಾಂಗ್ ಅಂತ ನಿಮ್ ಪರ್ಸನ್ ಕಡೆಯಿಂದ. ಈಗ ಯೂನಿವರ್ಸ್ ಕಡೆಯಿಂದ 5-2 ನನ್ನ ವ್ಯೂವರ್ಸ್ಗೆ ಏನ್ ಗೈಡೆನ್ಸ್ ಇದೆ. ಹ್ಯಾಪಿನೆಸ್, ಈ ಕಾರ್ಡ್ ತುಂಬಾ ಬರುತ್ತೆ ಗೈಸ್, ಗೊತ್ತಿಲ್ಲ ಶಫಲ್ ಮಾಡೋದು. ಹ್ಯಾಪಿನೆಸ್ ಇಸ್ ಎ ಸ್ಟೇಟ್ ಆಫ್ ಮೈಂಡ್ ದಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ದ ಎಟರ್ನಲ್ ವರ್ಲ್ಡ್. ನೀವು ಖುಷಿಯಾಗಿರಿ ಗೈಸ್, ಆಚೆ ಪ್ರಪಂಚದ ಮೇಲೆ ನೀವು ಖುಷಿಯಾಗಿರಕ್ಕೆ ಡಿಪೆಂಡ್ ಆಗಬೇಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಫಸ್ಟ್ ನೀವು ಖುಷಿಯಾಗಿರಿ, ಆಚೆ ಪ್ರಪಂಚದ ಮೇಲೆ ಖಂಡಿತ ನೀವು ಡಿಪೆಂಡ್ ಆಗಬೇಡಿ. ನೀವು ಖುಷಿಯಾಗಿದ್ರೆ ನಿಮ್ಮ ಮೈಂಡು ಯಾವಾಗಲೂ ಹೆಲ್ದಿಯಾಗಿ ಯೋಚನೆ ಮಾಡ್ತಿದ್ರೆ ಖಂಡಿತ ಒಳ್ಳೇದೇ ಆಗುತ್ತೆ. ನೀವು ಪಾಸಿಟಿವ್ನ ಅಟ್ರಾಕ್ಟ್ ಮಾಡ್ತೀರಾ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಓಕೆ, ನಿಮ್ಮ ಪರ್ಸನ್ ಕಡೆಯಿಂದ ಯಾವ ಸಾಂಗ್ ಹೇಳ್ಬೋದು, ಅವ್ರ ಫೀಲಿಂಗ್ಸ್ನ ನಿಮಗೆ ಯಾವ ಸಾಂಗ್ ಅಲ್ಲಿ ತಿಳ್ಕೊಬೋದು ಅಂತ. ಈ ಸಾಂಗ್ ಫುಲ್ ನೋಡಿ ಗೈಸ್, ನಾನು ಯಾವ ಸಾಂಗ್ ಹೇಳ್ತೀನಿ ನಿಮ್ಮ ಮೆಸೇಜಸ್. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ಈ ಸಾಂಗ್ ನೋಡಿ ಗೈಸ್. ಅವ್ರಿಗೆ ನಿಮ್ ಮದ್ವೆ ಆಗ್ಬೇಕು ಅಂತ ಸುಮಾರು ಜನಕ್ಕೆ ಇಷ್ಟ ಇದೆ, ಇಲ್ಲ ಆಲ್ರೆಡಿ ಮ್ಯಾರಿಡ್ ಕಪಲ್ಸ್ ಇರ್ಬೋದು. ಅವ್ರು ಏನೇ ನಿಮ್ಗೆ ಎಕ್ಸ್ಪ್ರೆಸ್ ಮಾಡ್ತಿದ್ರು ನಿಮ್ಮನ್ನ ನೋಡಿದ ತಕ್ಷಣ ಇಷ್ಟೆಲ್ಲ ಅನ್ಕೋತಾರೆ ಗೈಸ್. ಓಕೆನಾ. ಇನ್ನೂ ಮಿಸ್ಟ್ರೆಸ್ ಇದೆ ಅಂತ ಹೇಳಿದ್ದಾರೆ ಯೂನಿವರ್ಸ್. ಸೊ ಇನ್ನೂ ಮಿಸ್ಟ್ರೆಸ್ ಇದೆ, ನನ್ನ ಕೈಲಿ ಎಷ್ಟು ನಿಮ್ಗೆ ಫೀಲಿಂಗ್ಸ್ನ ಹೇಳಕ್ಕಾಗತ್ತೆ ಅವ್ರ ಕಡೆಯಿಂದ ಅಷ್ಟು ಹೇಳಿದ್ದೀನಿ ಗೈಸ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಈ ರೀಡಿಂಗ್ ಸ್ವಲ್ಪ ಆದರೂ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಕೃಷ್ಣ ಒಂದೇ ಜಗದ್ಗುರು.